ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಉತ್ತಮ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 224ನೇ ವಿಷಯಾಂಕ ಲೌಕಿಕ ಭೋಗದಿಂದ ವೀರ್ಯನಾಶ. 76ನೇ ವಿಷಯಾಂಕ ನಿನ್ನೆಯಿಂದ ಮನುಷ್ಯ ಈ ಲೌಕಿಕ ಭೋಗದ ಬೆನ್ನು ಒಟ್ಟ 2 ದಾರಿ ಅದಾವ. ಒಂದು ಯೋಗ ಮಾರ್ಗ, ಇನ್ನ ಒಂದು ಭೋಗ ಮಾರ್ಗ. ಯೋಗ ಮಾರ್ಗದ ಕಡೆ ಹೋದ್ರಿ ಅಂತಂದ್ರ ಕರ್ಮ, ಉಪಾಸನೆ ಮತ್ತೆ ಕರ್ಮ, ಉಪಾಸನೆ, ಜ್ಞಾನ. ಈ ಕರ್ಮವನ್ನ 3 ರೀತಿ ಬಳಸ್ತಾರ. ವೇದಾಂತಿಗಳು ಕರ್ಮ ಕರ್ಮ ಅಂತಾರ. ಆ ಶರೀರವನ್ನ ದೇವರ ಕೆಲಸಕ್ಕಾಗಿ ಬಳಸೋದು ಅದು ಕರ್ಮ. ಮುಂದೆ ಆಗಮಿಕರು ಅಂತ ಏನದಾರ, ಅವ್ರು ಏನಂತ ಬಳಸ್ತಾರ? ಆಗಮಿಕರು ವೇದಾಂತಿಗಳು ಕರ್ಮ ಅಂತಾರ. ಆಗಮಿಕರು ಏನಂತಾರ? ಶಿವಸಿದ್ಧಾಂತಿಗಳು ಕ್ರಿಯೆ ಅಂತಾರ. ಕ್ರಿಯೆ ಅಂದ್ರೂ ಈ ಶರೀರವನ್ನ ದೇವರ ಕೆಲಸಕ್ಕೆ ಬಳಸೋದೆ ಕ್ರಿಯೆ ಅಂತಿರಲಿಲ್ಲ. ಕ್ರಿಯಾಚಾರ ಸ್ಥಳ ಕ್ರಿಯೆಗಳು ಅಂತಾರೆ. ಶರೀರ ಕ್ರಿಯೆ. ವೇದಗಳಲ್ಲಿ ಕರ್ಮ ಅಂತಾರ, ಪಟ ಶರೀರವನ್ನು ಅದಕ್ಕೆ ಬಳಸೋದು. ಇವರು ಆಗಮಿಕರು ಕ್ರಿಯೆ ಅಂತಾರ. ವೇದ ಆಗಮ ಆದ್ಮೇಲೆ ಅದನ್ನೇ ಬಸವಾದಿ ಶರಣರು ಏನಂತ ಬಳಸ್ತಾರ? ಶಬ್ದವನ್ನ, ಶರೀರವನ್ನ ಪರಮಾತ್ಮನ ಸೇವೆಗಾಗಿ ಕೂಡಲ ಸಂಗಮ ದೇವರನ್ನೊಲಿಸ ಬಂದ ಪ್ರಸಾದಕಾಯ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದಕಾಯ ಅಂತೇನ ಅದಲ್ಲ. ಇದು
ಇದಕ್ಕೇನಂತಾರ? ಅಲ್ಲಿ ಕ್ರಿಯೆ, ಇಲ್ಲಿ ಕರ್ಮ. ಬಸವಾದಿ ಶರಣರು ಏನಂತ ಬಳಸ್ತಾರ? ಅಲ್ಲಿ ಶರೀರವನ್ನ ದೇವರ ಕಾಯಕ ಕಾಯಕ ಎಲ್ಲ ಒಂದೇ, ಎಲ್ಲ ಒಂದೇ, ದೇವರ ಸೇವೆಗಾಗಿ ಬಳಸೋದು ಅಂತ. ಕಾಯಕ ಮತ್ತು ದಾಸೋಹಕ್ಕೆ ಏನಾರ ಸಂಬಂಧ ಅದ? ಕಾಯಕ ಮತ್ತು ದಾಸೋಹಕ್ಕೆ ಏನಾರ ಸಂಬಂಧ ಆದ? ಇಲ್ಲ. ಕಾಯಕ ಅಂತಂದ್ರೆ ದುಡಿಯೋದು ಕೂಡ, ದಾಸೋಹ ಅಂತಂದ್ರೆ ದುಡಿದನ್ನ ಬೇರೆ ಶರಣರಿಗೆ ದಾಸೋಹ ಮಾಡೋದು. ಅದ್ರದ್ದು ಸರಿಯಾದ ಅರ್ಥ ಬೇರೆ ಶರಣರಿಗೆ ದಾಸೋಹ ಮಾಡೋದು ಅಂತಲ್ಲ, ಸದ್ದು ಬಳಕೆ. ಸದ್ಬಳಕೆ ಮಾಡೋದು ದಾಸೋಹ. ಹೌ ಟು ಅರ್ನ್, ದುಡ್ಡನ್ನ ಸಂಪಾದಿಸುವ ವಿಧಾನ. ಸತ್ಯ ಶುದ್ಧ ಮಾರ್ಗದಿಂದ ದುಡ್ಡನ್ನು ಸಂಪಾದಿಸಬೇಕು. ಬರೇ ದುಡ್ಡು ಸಂಪಾದಿಸೋದೇ ಮುಖ್ಯ ಅಲ್ಲ, ಸತ್ಯ ಶುದ್ಧ ಮಾರ್ಗದಿಂದ ಅರ್ಥ ಸಂಪಾದನೆ ಮಾಡೋದಕ್ಕೆ ಕಾಯಕ ಅಂತ. ಅದು ಅರ್ಧ ಅರ್ಥ ಅಷ್ಟೇ, ಹಾಫ್ ಮೀನಿಂಗ್. ಕಾಯಕದ ಅರ್ಧ ಭಾಗ ಅದು. ಹೌ ಟು ಅರ್ನ್, ಹೆಂಗೆ ಗಳಿಸಬೇಕು, ಅರ್ಥ ಸಂಪಾದನೆಯ ವಿಧಾನ ಏನದಲ್ಲ ಅದು ಸತ್ಯವಾಗಿರಬೇಕು, ಅದು ಶುದ್ಧವಾಗಿರಬೇಕು. ಅದಕ್ಕೆ ಅವರು ಸಿದ್ದರಾಮೇಶ್ವರರು ಹೇಳ್ತಾರ, ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡು, ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡು. ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ ಆಯ್ತು, ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸಿಕೋ ಅಂತಂದ್ರ, ಕಷ್ಟಪಟ್ಟು ದುಡಿದು ಬಂಗಾರ ಬೇಕನ್ನಿಸ್ತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ದುಡಿ, ಬಂದ್ ರೊಕ್ಕದಾಗ ಬಂಗಾರ ಖರೀದಿ ಮಾಡು. ಆಸ್ತಿ ಹೊಲ ಬೇಕು ಅಂದ್ರೆ ಖರೀದಿ ಮಾಡು. ಹೆಣ್ಣು ಬೇಕು ಅನ್ಸಿದ್ರೆ ಮದುವೆ ಮಾಡ್ಕೋ. ಹೆಂಗಂದ್ರೆ ಇದು ಸತ್ಯ ಶುದ್ಧ ಮಾರ್ಗ, ಸಾಮಾಜಿಕವಾದಂತ ನೈತಿಕತೆಯ ಮಾರ್ಗ. ಪಂಚ ಆಚಾರಗಳಂತಿರಲ್ಲ ಅದರೊಳಗೆ ಬರ್ತದೆ ಸದಾಚಾರ. ಇಲ್ಲಿ ಈ ರೀತಿಯಾದ ಒಂದು ಸತ್ಯ ಶುದ್ಧ ಮಾರ್ಗದಿಂದ ಆ ಹಣವನ್ನು ಸಂಪಾದಿಸಬೇಕು. ಅಕ್ರಮವಾದ ಸಂಪತ್ತನ್ನು ಭೋಗಿಸಬಾರದು, ಪರಧನ ಪರಸ್ತ್ರೀಗಳನ್ನ ಭೋಗಿಸಬಾರದು. ಹಿಂಗೆಲ್ಲಾನು ಅದಾವೆ. ಈಗ ಕಾಯಕದ ಅರ್ಥ ಗೊತ್ತಾಯ್ತು ನಿಮಗೆ. ಸತ್ಯ ಶುದ್ಧ ಮಾರ್ಗದಿಂದ ಗಳಿಸ್ಬೇಕು. ಸತ್ಯ ಶುದ್ಧ ಮಾರ್ಗದಿಂದ ಗಳಿಸಿ ಎರಡನೇ ಅರ್ಥ ಏನದಪ್ಪ ಅಂತಂದ್ರೆ, ಅದು ಪದಾರ್ಥ ಆಯ್ತು. ಎಲ್ಲರೂ ಏನ್ ಮಾಡ್ತಾರೋ ಸತ್ಯ ಶುದ್ಧ ಮಾರ್ಗದಿಂದ ಗಳಿಸಿ ತಂದು ಮನೆಯಾಗ ಇಟ್ಕೊಂಡ್ಬಿಡ್ತಾರ. ಅದೇನಾಯ್ತು? ಪದಾರ್ಥ ಆಗ್ತದೋ. ಆ ಪದಾರ್ಥವನ್ನ ಪ್ರಸಾದೀಕರಣ ಮಾಡಬೇಕಾದ್ರೆ ಗುರು ಲಿಂಗ ಜಂಗಮರಿಗೆ ಸಮರ್ಪಿಸ್ಬೇಕು. ಗುರು ಲಿಂಗ ಜಂಗಮರಿಗೆ ಸಮರ್ಪಿಸ್ಬೇಕಂದ್ರೆ ಸದ್ದು ಬಳಕೆ ಮಾಡ್ಕೋಬೇಕು. ಅವಶ್ಯಕತೆಗೆ ತಕ್ಕಂತೆ ಅದನ್ನ ಬಳಸ್ಕೋಬೇಕು. ನಮಗಿಂತ ಇನ್ನೂ ಹೆಚ್ಚು ಅವಶ್ಯಕತೆ ಬೇರೆಯವರಿಗಿತ್ತು ಅಂತಂದ್ರೆ ಅವರಿಗೆ ಸಹಿತ ಅದನ್ನ ಜೊತೆಗೆ ಕರ್ಕೊಂಡು ಉಣಬೇಕು. ಕರ್ಕೊಂಡು ಬಟ್ಟೆ, ಕರ್ಕೊಂಡು ಊಟ, ಇನ್ನೊಬ್ಬರನ್ನ ಕಷ್ಟಗಳನ್ನ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಔಷಧಿ. ಸಾಮಾಜಿಕ ಜವಾಬ್ದಾರಿ ಅಂತ ಒಂದು ಏನಾದಲ್ಲ, ಬರೀ ವೈಯಕ್ತಿಕ ಜವಾಬ್ದಾರಿ ಒಂದೇ ಅಲ್ಲ, ಸಾಮಾಜಿಕ ಜವಾಬ್ದಾರಿ ಸಮೇತ ವೈಯಕ್ತಿಕ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ದಾಸೋಹ ಅಂತ. ಬಂದದ್ದೆಲ್ಲ ನಾವೇ ಭೋಗಿಸ್ಬೇಕು. ಅದು ನೋಡ್ರಿ ಹೆಂಗದು, ಬಂದದ್ದೆಲ್ಲ ನಾವೇ ಭೋಗಿಸ್ಬೇಕು ಅನ್ನೋದು ಸ್ವಾರ್ಥ. ಮತ್ತೆ ಇತರರ ವಸ್ತುಗಳನ್ನು ನಾವೇ ಭೋಗಿಸ್ಬೇಕು ಅನ್ನೋದು ಅಧರ್ಮ. ಅಧರ್ಮ ಬೇಡ, ಸ್ವಾರ್ಥ ಬೇಡ. ಸಾಮಾಜಿಕ ಜವಾಬ್ದಾರಿ ಉಳ್ಳವರಾಗಿ ಅದನ್ನ ಆಗಿಂದು ಅದು ವ್ಯವಸ್ಥೆನೇ ಹಂಗಿತ್ತದು. ಅವ್ರು ಮಾಡಿದ ವ್ಯವಸ್ಥೆನೇ ಹಂಗಿತ್ತು.
ಅದು ಒಂದು ನಮೂನಿ ಏನದಂದ್ರ ಕಮ್ಯುನಿಸ್ಟ್ ರೂಲ್ಸ್ ಅದಾವ್ರಿ. ಕಮ್ಯುನಿಸ್ಟ್ ರೂಲ್ಸ್ ಟೈಪ್ ಅದಾವ, ಬಸವಾದಿ ಶರಣರ ರೂಲ್ಸ್. ಅದಕ್ಕೆ ಕಮ್ಯುನಿಸ್ಟ್ ಅಂತ ಬೈತಿರ್ತಾರ ಅವ್ರಿಗೆ. ಏನಂತಂದ್ರ ಮಾತಾಡಕ್ಕಷ್ಟೇ ಚಂದ, ಮಾಡಕ್ ಬಹಳ ಕಷ್ಟ ಅವು. ಈಗ ಕಮ್ಯುನಿಸ್ಟ್ ರೂಲ್ಸ್ನಾಗ ಹಿಂಗ ನಿಮ್ಮ ಹೊಲ ನಿಮ್ಮ ಮನಿ ಅಂತ ಏನಿಲ್ಲ, ಅಲ್ಲಿ ಇರ್ತವೆ. ನಂಗೆ ಕಮ್ಯುನಿಸ್ಟ್ ರೂಲ್ಸ್ ಗೊತ್ತಾವಲ್ಲ ನಿಮಗೆ. ನಿಮ್ಮ ಹೊಲ ಅಂತಿರಲ್ಲ, ನಿಮ್ಮ ಮನಿ ಅಂತಿರಂಗಿಲ್ಲ, ನಿಮ್ಮದನ್ನೋದು ಏನೇನು ಇರಂಗಿಲ್ಲ. ಟೋಟಲ್ ಎಲ್ಲ ಏನಿದ್ದದ್ದೆಲ್ಲ ಸರ್ಕಾರದ್ದು. ನಿಮಗೇನು ಕೆಲಸ ಬರ್ತದ ಮಾಡ್ಬೇಕಷ್ಟೇ. ಹೊಲದ ಕೆಲಸ ಬರ್ತಿತ್ತು ಅಂದ್ರೆ ಹೊಲದಾಗ ಮಾಡ್ಬೇಕು, ಬಜಾರ್ ಕೆಲಸ ಬರ್ತಿತ್ತು ಅಂದ್ರೆ ಬಜಾರ್ದಾಗ ಮಾಡ್ಬೇಕು. ನೀವು ಒಂದು ಏನಾರ ಕೆಲಸ ಕಲಿತು ಕೆಲಸ ಮಾಡ್ಬೇಕು. ನಿಮಗೆ ಫೆಸಿಲಿಟೀಸ್ ಕೊಡ್ತಾರೋ, ಅದು ಮನಿ ನಿಮ್ಮದಂತ ಸ್ವಂತ ಇಲ್ಲ. ಅದಕ್ಕೇನಂತಾರ ಸೋಷಿಯಲಿಸ್ಟ್ ಗೌರ್ಮೆಂಟ್ ಅಂತಾರ. ಅವಕ್ಕ ಸಾಮಾಜಿಕ ಸರ್ಕಾರ. ಇವು ಏನದಾವ ನಮ್ಮ ಕ್ಯಾಪಿಟಲಿಸ್ಟ್ ಅಂತಂದ್ರೇನು, ನನ್ನದು ಅನ್ನೋದು ಹೊಲ ಮನಿ ದುಡ್ಡು ಎಲ್ಲ ನಾವು ಸಪರೇಟ್ ನಾವು ದುಡ್ದು ಸಂಗ್ರಹ ಮಾಡ್ಕೋಬಹುದು. ಆದ್ರೆ ಅಲ್ಲೇನದ ಸೋಷಿಯಲಿಸ್ಟ್ ಕ್ಯಾಪಿಟಲಿಸ್ಟ್ ಅಂತ ಎರಡು ಇರ್ತಾವ. ಅದು ಯಾವುದು ಕಮ್ಯುನಿಸ್ಟ್ ಪಕ್ಷದ ಏನದ ಸೋಷಿಯಲಿಸ್ಟ್. ಅದು ಈ ರಷ್ಯಾ ಅವೆಲ್ಲ ಏನದಾವ ಅವೆಲ್ಲ ಸೋಷಿಯಲಿಸ್ಟ್ ಕಂಟ್ರಿಗಳವು. ಅಲ್ಲೆಲ್ಲ ಕಮ್ಯುನಿಸ್ಟ್ ಗೌರ್ಮೆಂಟ್ ಅದಾವ ಅಲ್ಲಿ. ಇದು ಕ್ಯಾಪಿಟಲಿಸ್ಟ್. ಮುಂದೆ ಈಗ ಅವೆಲ್ಲ ಚೇಂಜ್ ಆಗ್ಲಿಕ್ಕತ್ತಾವ. ಈಗ ಅವು ಕ್ಯಾಪಿಟಲಿಸ್ಟ್ ಆಗ್ಲಿಕ್ಕತ್ತಾವ ಎಲ್ಲ. ಅದ್ರದ್ದು ಏನ್ ಸಮಸ್ಯೆ ಅನ್ನೋದು ತಿಳ್ಕೊಂಡು ಇಲ್ಲೇನಾಯ್ತು, ಕಾಯಕ ಅನ್ನೋದು ಗುರುಲಿಂಗ ಜಂಗಮರಿಗೆ ಕೊಡಬೇಕು ಅಂತ ಎಲ್ಲಾರ ಹೋಗಿ ಗುರುಗಳ ಮುಂದಿಟ್ರ, ಯಾರಿಗಾರ ಜಂಗಮರಿಗೆ ಕರೆದು ಕೊಟ್ಕೊತ್ ಕೂತ್ರ ಅವಶ್ಯಕತೆಗೆ ತಕ್ಕಂತೆ, ಬಹಳ ಇಂಪಾರ್ಟೆಂಟ್ ಅದ. ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ನೀವು ಬಳಸ್ಕೋಬೇಕು, ಸಮಾಜದ ಅವಶ್ಯಕತೆಗೆ ಎಷ್ಟು ಬೇಕು ಅದನ್ನು ತಿಳ್ಕೋಬೇಕು. ಈ ಗುರು ಜಂಗಮರು ಏನಿವ್ರು ಅಂತಂದ್ರ ಸಮಾಜದ ಅವಶ್ಯಕತೆಯನ್ನು ಅರ್ಥವ್ರು. ಈಗ ನಮಗೇನ್ ಗೊತ್ತಾಗ್ತದ ಯಾರಿಗೆ ಏನ್ ಬೇಕು, ಏನ್ ಸಮಸ್ಯೆ ಅದ. ನಿಮಗ್ ಬಂದು ಯಾರು ಹೇಳಿರ್ತಾರೆ ಅಂದ್ರೆ ಏನಾರ ಪರ್ಸನಲ್ ಬಂದು ನಿಮ್ಗೆ ಯಾರ ಕಷ್ಟ ತೋಡ್ಕೋತಾರ ನಿಮ್ಮ ಹತ್ರ. ನಿಮಗ್ ಪರ್ಸನಲ್ ಬಂದು ನಿಮ್ ಮನ್ಯಾಗ ಕೂತು ಯಪ್ಪ ನಮ್ಗೆ ಹಿಂಗ್ ತ್ರಾಸ ಅದತ್ ನಿಮ್ಗೆ ಯಾರು ಹೇಳ್ತಾರೇನು. ತ್ರಾಸ ಹೇಳೋರು ಬಂದ್ರು ಅಂತಂದ್ರೆ ಒಂದಿನ 2 ದಿನ ಕೇಳ್ತೀರಿ, 3ನೇ ದಿನ ಮತ್ತ ಅಂತವ್ರೆ ಬರ್ಲಕ್ಕತ್ರಿ. ಇದೇನಪ್ಪ ನಮ್ಮ ಮನೆಗೆ ಗೋಳ ಹೇಳ್ಕೊತ ಬಂದ್ರೆ ನಾವೇನ್ ಮಾಡೋದು, ನಮಗೆ ಸಾಲಲ್ಲ, ಇವ್ರದ್ದೇನ್ ಮಾಡಮಂತ ನಿಮಗ ಹಂಗ ಚಾಲು ಆಗ್ತದ. ಮನಿ ಅಂದ್ರೆ ನಿಮ್ಮದು ವೈಯಕ್ತಿಕ ಏರಿಯಾ ಅಷ್ಟೇ, ಅದು ಇಂಡಿವಿಜುವಾಲಿಟಿ ಅಷ್ಟೇ. ಈ ಸಮಸ್ಯೆ ಹೇಳೋದು, ಸಮಸ್ಯೆ ಹೆಂಗದು ಅಂತಂದ್ರೆ ಗುರುಗಳು ಎಲ್ಲಿರ್ತಾರ ಅವ್ರ ಹತ್ರ ಹೋಗಿ ತಮ್ಮ ಸಮಸ್ಯೆ ಹೇಳ್ಕೊಂಡಿರ್ತಾರ, ಒಂದನೇದ್ದು. ಇನ್ನ ಒಂದ್ ಏನದ ಅಂತಂದ್ರ ಜಂಗಮರು ಏನ್ ಮಾಡ್ತಾರ, ಸಮಸ್ಯೆ ಹೇಳ್ಕೊಳಕ ಗುರುಗಳ ಮಠಕ್ಕೆ ಬರ್ಲಾರ್ದಂತವ್ರು ಎಷ್ಟೋ ಜನ ಇರ್ತಾರಂತೇಳಿ ಮನಿಗೆ ಹೋಗಿ ಸಮಸ್ಯೆ ಕೇಳ್ಕೊಂಡ್ ಬಂದಿರ್ತಾರ. ಯಾರ ಮನಿದ್ ಏನ್ ಸಮಸ್ಯೆ ಅನ್ನೋದು ಜಂಗಮರಿಗೆ ಗೊತ್ತಿರ್ತದೆ, ಅಡ್ಡಾಡಿ ತಿಳ್ಕೊಂಡಿರ್ತಾರ. ಏನು ಸಮಸ್ಯೆ ಏನನ್ನೋದು ಗುರುಗಳಿಗೆ ಗೊತ್ತಿರ್ತದ, ಜನ ಹೋಗಿ ಅವ್ರಿಗೆ ಹೇಳಿರ್ತಾರ. ಹಿಂಗಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಯಾರಾದ್ರೂ ಸಮಸ್ಯೆದೊಳಗೆ ಇದ್ರು, ಅವಶ್ಯಕತೆ ಇತ್ತು ಅಂತಂದ್ರ ಒಂದಿಷ್ಟು ನಿಮ್ಮ ಗಳಿಕೆಯ ಭಾಗವನ್ನ ಗುರುಗಳಿಗೆ ಏನ್ ಮಾಡ್ಬೇಕು, ಸಮರ್ಪಿಸಬೇಕು. ಆಗಿನ ಕಾಲದ ಗುರುಗಳು ಅರ್ಥಪೂರ್ಣ ಇದ್ರು, ಆಗಿನ ಕಾಲದ ಜಂಗಮರು ಅರ್ಥಪೂರ್ಣ ಇದ್ರು. ಈ ತತ್ವಕ್ಕೆ ತಕ್ಕಂತ ಗುರುಗಳು, ಈ ತತ್ವಕ್ಕೆ ತಕ್ಕಂತ ಜಂಗಮರಿದ್ರು. ಸಮಾಜದ ಅವಶ್ಯಕತೆಗೆ ಮಾಡಂತವ್ರು. ಈಗ ಅಂತ ಜಂಗಮರಿಲ್ಲ, ಏನಾರ ಕೊಟ್ರ ಆಯ್ತು ಜೋರ್ನಾಗ ಹಾಕೊಂಡ್ಬಿಡ್ತಾರ. ಸಮಾಜದ ಅವಶ್ಯಕತೆ ಅಂತ ಇಲ್ಲೇ ಇಲ್ಲ ಅಲ್ಲಿ. ತಮ್ಮ ಅವಶ್ಯಕತೆ ಏನೋ ಒಂದು ಭೋಗಕ್ಕಾಗಿ ಬಳಸ್ಕೊಂಡ್ಬಿಡ್ತಾರ. ಹಿಂಗಾಗಿ ಅದೇನಂದ್ರೆ ದಾಸೋಹದ ಅರ್ಥ ಬಹಳ ದೊಡ್ಡ ವ್ಯಾಪ್ತಿ ಅದ. ನೀವು ಹಂಚಿಕೊಂಡು, ಅವಶ್ಯಕತೆ ಇದ್ದವ್ರಿಗೆ ಹಂಚಿಕೊಂಡು ಊಟ ಮಾಡೋದು, ಅದು ಏನಂತದ ಗುರು ಜಂಗಮರಿಗೆ ಸಮರ್ಪಿಸಿ ಒಕ್ಕುದ ಮಿಕ್ಕುದವನ್ನ ಪ್ರಸಾದ ಅಂತ ತಿಳ್ಕೋಬೇಕು. ಏನು ಉಳಿತದ ಅದನ್ನು ಪ್ರಸಾದ ಅಂತ ತಿಳ್ಕೊಂಡು ನೀವು ಅದನ್ನ ಊಟ ಮಾಡಿದ್ರೆ ನೀವು ಶರಣರು ಅಂತೇಳಿ ತತ್ವ ಅದ. ಬರೇ ಬಸವ ಸಿದ್ಧಾಂತ ಕೇಳಕ್ಕೆ ಅವ್ರದ್ದು ಜೆಂಡ ಹಿಡ್ಕೊಂಡು ರೋಡೆಲ್ಲ ಓಡಾಡಿ ಎಲ್ಲರ ಮೂರ್ತಿ ಕುಂದಿರಿಸಿ ಹಾರ ಹಾಕಿದ್ರೆ ಆಗಂಗಿಲ್ಲ. ಬಸವ ಸಿದ್ಧಾಂತ ಸಣ್ಣದಲ್ಲದು, ಈ ರೀತಿ ಇದ್ದು ಮಾಡಂತದ್ದು. ಕಾಯಕ ದಾಸೋಹ ಅಲ್ಲಿ ಯಾವಾಗ ನನ್ನದು ನಾನು ಅನ್ನೋದು ಇಲ್ಲವೇ ಇಲ್ಲ. ಎಲ್ಲನೂ ಏನದ
ಈಶ್ವರನದು ಪರಮಾತ್ಮನದು ಅಂತೇಳಿ ಮಾಡಿ ದಾಸೋಹ ನಿಧಿ ಅಂತ ಹಾಕ್ತಿದ್ರು. ಇವತ್ತು ದುಡ್ಡು ಬಂದದ್ದು ತಮ್ಮ ಬಳಕೆ ಗುರು ಜಂಗಮರಿಗೆಲ್ಲ ಬಳಕೆ ಆದ್ಮೇಲೂ ಇನ್ನ ದುಡ್ಡು ಉಳಿತಿತ್ತು. ಆ ಉಳಿದ ದುಡ್ಡು ಅವತ್ತೇ ಕಲಾಸ್ ಮರುದಿನ ಮುಂಜಾನೆ ಆ ದುಡ್ಡು ಅವ್ರ ಹತ್ರ ಇರ್ತಿದ್ದಿಲ್ಲ, ದಾಸೋಹ ನಿಧಿಗೆ ಹಾಕಿಬಿಡ್ತಿದ್ರ. ಆ ದಾಸೋಹ ನಿಧಿನೇ ಎಷ್ಟಾಗಿತ್ತಂದ್ರ ಕಲ್ಯಾಣ ರಾಜ್ಯ ಬಿಜ್ಜಳನ ನಿಧಿ ಅಷ್ಟೇ ಇವ್ರದ್ದು ದುಡ್ಡು ತಯಾರಾಗಿತ್ತು. ಅಷ್ಟು ತಯಾರು ಮಾಡಿದ್ರು ಅವರು. ದುಡಿದು ಜೇನು ಹುಳಗಳಗತ್ಲೆ ಕೆಲಸ ಮಾಡಿದ್ರು, ಭಾರಿ ಮಾಡಿದ್ರು ಅವರು. ಅದು ಒಂದು ಸಿಸ್ಟಮ್. ಆ ಸಿಸ್ಟಮ್ ಪ್ರಕಾರ ಮಾಡಿದ್ರು. ಈಗ ಆ ಸಿಸ್ಟಮ್ ಇಲ್ಲ. ಈಗ ಇಂಡಿವಿಜುವಲಿಟಿ ಕ್ಯಾಪಿಟಲಿಸ್ಟ್ ಅದ. ಅವಾಗಿಂದದು ಕಾಯಕ ದಾಸೋಹ ಹೇಳ್ತಾರ. ದಾಸೋಹ ಯಾರು ಮಾಡ್ತಾರ್ರಿ? ಎಲ್ಲಿ ಮಾಡ್ಲಕತ್ತಾರ ದಾಸೋಹ? ಬರೀ ಬಸವಣ್ಣನ ಹೆಸರು ಹೇಳ್ಕೊತ ಅಡ್ಡಾಡಿದ್ರೆ ದಾಸೋಹ ಆಗ್ತದೆ. ಕಾಯಕ ಬಸವಣ್ಣನ ಹೆಸರು ಹೇಳ್ಬೇಕಾದ್ರೆ ಬಹಳ ಬೇಕದಕ್ಕೆ. ಅಂಥದ್ದೊಂದು ವ್ಯವಸ್ಥೆ ಇರಬೇಕಾಯ್ತು. ಕಾಯಕ ಮಾಡೋದಕ್ಕೆ, ದಾಸೋಹ ಮಾಡೋದಕ್ಕೆ. ಆಯ್ತು, ಇವತ್ತು ಬಂದದ್ದು ನಿಮ್ದು ಇನ್ಕಮ್ ಎಲ್ಲ ಯಾವುದೋ ದಾಸೋಹ ನಿಧಿಗೆ ಹಾಕಿದ ಮೇಲೆ ನಿಮ್ಗೆ ಏನಾರ ಕಷ್ಟ ಬಂತಂದ್ರೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಿಮ್ಮ ಕಷ್ಟ ಪರಿಹಾರದ ಜವಾಬ್ದಾರಿ ಆ ದಾಸೋಹ ನಿಧಿಲಿಂದ ಆಗ್ತಿತ್ತು. ಈ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಇರ್ತದೆ ನೋಡ್ರಿ. ಏನಾರ ಚಂಡಮಾರುತ ಅವು ಇವು ಬಂದಾಗ, ಸುನಾಮಿ ಬಂದಾಗ ಪ್ರೈಮ್ ಮಿನಿಸ್ಟರ್ ಅವರಿಗೆಲ್ಲ ದುಡ್ಡು ಕೊಟ್ಟು ಬದುಕಿಸ್ತಾನೆ ಇಲ್ಲ ಅಲ್ಲಿರೋ ಜನರಿಗೆ. ಹಾಗದು ದಾಸೋಹ ನಿಧಿ ಇತ್ತು ಅವಾಗಿನ ಕಾಲದಾಗ. ಅವಾಗ ಇಂಥವು ಯಾವ ವ್ಯವಸ್ಥೆಗಳು ಇದ್ದಿದ್ದಿಲ್ಲ, ಬಹಳ ಕಷ್ಟ ಇತ್ತು. ಅದಕ್ಕೆ ಇವೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ರು ಅವ್ರು. ಇಂಥವೆಲ್ಲ ಸಮಸ್ಯೆ ಬಂದಾಗ ಅದನ್ನ ಎದುರಿಸ್ಲಕ್ಕ ತಮ್ಮದೇ ಆದ ವ್ಯವಸ್ಥೆಗಳು ಮಾಡ್ಕೊಂಡಿದ್ರು. ಇದು ಕಾಯಕ ದಾಸೋಹ ಅಂತಂದ್ರೆ ಸತ್ಯ ಶುದ್ಧ ಮಾರ್ಗದಿಂದ ಗಳಿಸಿ ಬಂದ ದ್ರವ್ಯವನ್ನ ನಿರ್ವಂಚನೆ ಅಂತಂದ್ರೆ ನನಗೆ ಬೇಕು, ನನ್ನ ಬಂಧು ಬಳಗಕ್ಕೆ ಬೇಕು, ಅಥವಾ ನಾಳೆ ಮುಂದೆ ಭವಿಷ್ಯಕ್ಕೆ ಬೇಕು. ಇವೆಲ್ಲ ಆ ಕಾಯಕ ದಾಸೋಹ ಮಾರ್ಗದೊಳಗೆ ಇದೇನಂದ್ರೆ ವಂಚನೆಯ ಮಾರ್ಗ ಇತ್ತು. ಒಟ್ಟ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಇವತ್ತೇನು ಬರ್ತದ ಅದು ಬಂದದ್ದನ್ನ ಗುರು ಜಂಗಮ ಲಿಂಗ ಏನಂತೀರಿ ಅದಕ್ಕೆಲ್ಲ ನೈವೇದ್ಯ ಮಾಡಿ ಉಳಿದದ್ದನ್ನ ಮಿಕ್ಕುದ ಪ್ರಸಾದ ಅಂತ ಸ್ವೀಕಾರ ಮಾಡೋದು. ಆ ಪ್ರಸಾದ ಸ್ವೀಕಾರ ಮಾಡೋದೇ ಶರಣಂದು. ಕುಂತು ಊಟ ಮಾಡೋದಲ್ಲ, ಮಣಗಟ್ಲೆ ಕುದಿಸ್ಕೊಂಡು ತಿನ್ನೋದಿಲ್ಲ. ಊಟ ಅಲ್ಲ, ಶರಣರು ಮಾಡಿದ್ದು ಪ್ರಸಾದ. ಏನ್ ಪ್ರಸಾದ ತಿಂದಾರ ಅವ್ರು? ಏನ್ ಪ್ರಸಾದ ತಿಂದಿಲ್ಲ. ಅನ್ನನೂ ಸಿಕ್ಕಿಲ್ಲ ಅವ್ರಿಗೆ ಸರಿಯಾಗಿ. ಅವು ಯಾವ ಸಿಕ್ಕದು ಧಾನ್ಯಗಳದು ಗಂಜಿ ಸಿಕ್ಕದ, ಹೈನು ಚೆನ್ನಾಗಿತ್ತು, ಮಜ್ಜಿಗೆ ಸಿಕ್ಕದ, ಹಾಲು ಸಿಕ್ಕದ, ಮೊಸರು ಸಿಕ್ಕದ ಅವ್ರಿಗೆ ಹೊರತು ಮತ್ತೊಂದು ಏನೂ ಸಿಕ್ಕಿಲ್ಲ. ಈಗಿನ ಗಟ್ಟಲೆ ನಿಮಗೆ ಎಲ್ಲಿ ಬೇಕಲ್ಲಿ ಟಿಫಿನ್ ಅಂತ, ಸ್ನ್ಯಾಕ್ಸ್ ಅಂತ, ವೆರೈಟಿ ಏನೂ ತಿಂದಿಲ್ಲ ಅವ್ರು. ಏನು ತಿನ್ನಲಾರದೆ ಅಷ್ಟು ವ್ಯವಸ್ಥೆ ಮಾಡಿದಾರ. ಈಗೆಲ್ಲ ತಿಂದು ಏನು ಮಾಡ್ಲಾಕ ಹೋಗ್ತಾರೆ. ಇದೇ ಸಮಸ್ಯೆ. ಅದಕ್ಕೆ ದಾಸೋಹದ ಅರ್ಥ ಗೊತ್ತಾಯ್ತು, ಕಾಯಕದ ಅರ್ಥ ಗೊತ್ತಾಯ್ತಾ ಇಲ್ಲ? ಈಗ ಏನೇನ ಡೀಟೇಲ್ ಬೇಕಾ? ಗೊತ್ತಾಯ್ತು. ಕನಿಷ್ಠ 8 ತಾಸು ಆ 1 ನಿಮಿಷನೂ ವೇಸ್ಟ್ ಮಾಡ್ಲಾರ್ದಂಗ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಊಟ, ಒಂದು ಗಳಿಗೆ ಊಟ ಅಲ್ಲದು, ಸುಮ್ಮನೆ ಪ್ರಸಾದ ಅಷ್ಟೇ. ಒಂದು 20 ನಿಮಿಷ, ಅರ್ಧ ಗಂಟೆ ಒಂದಿಷ್ಟು ಊಟದ ಸಲುವಾಗಿ ಒಂದಿಷ್ಟು ಬ್ರೇಕ್ ತಗೊಂಡು 1 ನಿಮಿಷನೂ ವೇಸ್ಟ್ ಮಾಡ್ಲಾರ್ದಂಗ ಯಾರು ಗುರು ಲಿಂಗ ಜಂಗಮರು ಆ ಒಂದು ಕಾಯಕ ಮಾಡುವ ಸಮಯದಲ್ಲಿ ಬಂದ್ರೆ ಅವ್ರಿಗೆ ಸಹಿತ ಮಾತನಾಡಿಸುವಂಗಿಲ್ಲ. ಪರಮಾತ್ಮನೇ ಆ ಸಮಯದಲ್ಲಿ ಕಾಯಕ ಮಾಡುವಾಗ ಬಂದ್ರೆ ಅವನಿಗೆ ಸಹಿತ ಮಾತಾಡ್ಸಂಗಿಲ್ಲ. ಕಾಯಕದಲ್ಲಿ ನಿರತನಾದಡೆ ಗುರು ಲಿಂಗ ಜಂಗಮರ ಹಂಗು ಹರಿಯಬೇಕು. ಯಾರೋ ಬಂದಾರ ಗೆಸ್ಟ್ಗಳು ಅಂತೇಳಿ ಅವ್ರ ಸಂಗಟ ಮಾತಾಡ್ಕೋತ ಕುಂದ್ರೋದಿಲ್ಲ. ಆ ಕಾಯಕ ಬಿಟ್ಟು ಆಫೀಸ್ ಟೈಮ್ನೊಳಗೆ ಆಫೀಸ್ ಕೆಲಸ ಮಾಡಬೇಕು. ಹಂಗೆ ಅದಕ್ಕೆ ಪಕ್ಕದ ದೇಶದ ಇಬ್ಬರು ರಾಜ ಕಳಿಸ್ಕೊಟ್ಬಿಟ್ಟಿರ್ತಾನೆ. ಪಕ್ಕದ ದೇಶದ ರಾಜ ಏನ್ ಮಾಡಿರ್ತಾನಪ್ಪ ಅಂದ್ರ ಕಲ್ಯಾಣದ ಮಹಾರಾಜ ಬಿಜ್ಜಳನ ಸಂಪತ್ತಿನಷ್ಟೇ ಸರಿಸಮವಾಗಿ ದಾಸೋಹ ನಿಧಿ ಅಂತ ಹೇಳಿ ಬಸವಣ್ಣನಿಂದ ತಯಾರಾಗ್ಯದ ಅಂತ ಕೇಳಿವಿ. ಅದು ಹ್ಯಾಂಗ ತಯಾರು ಮಾಡ್ಯಾರ? ಇನ್ನ ಒಂದು ರಾಜ್ಯ, ಕಲ್ಯಾಣ ರಾಜ್ಯ, ಬಿಜ್ಜಳನ ರಾಜ್ಯದೊಳಗೊಂದು ಕಲ್ಯಾಣ ರಾಜ್ಯ ಅಂತೇಳಿ ಮಾಡ್ಯಾರಂತ.
ಅದು ಹೆಂಗ್ ತಯಾರು ಮಾಡ್ಯಾರ ಅಂತ ಕೇಳಲಕ್ಕ ಒಂದಿಬ್ರು ಗುಪ್ತಚರರು ಬಂದಿದ್ರು, ಬಾಗಲನ ರಾಜರ ಕಡೆಯಿಂದ ಬಂದಿದ್ರು. ಅವ್ರು ಬಂದು ಏನ್ ಮಾಡಿದ್ರು, ಎಲ್ಲ ಶರಣರಿಗೆ ಭೇಟಿ ಆದ. ಮಡಿವಾಳ ಮಾಚಯ್ಯ ಕೆರಿ ಬಲ್ಲಿ ಬಟ್ಟಿ ಒಗಿತಾ ಇದ್ದ. ಹೋದ್ರು, ನಮಸ್ಕಾರ ರೀ ಅಂದ್ರು. ಆಯ್ತಪ್ಪ, ಏನಿಲ್ಲ, ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿರತ್ತ ಬಿಜ್ಜಳನ ರಾಜ್ಯದೊಳಗ. ಕಲ್ಯಾಣ ರಾಜ್ಯದಷ್ಟೇ ಅದು ಸರಿಸಮವಾಗಿ ತೊಳಗೆ ಬೆಳಗ್ಲಕತ್ತದಂತ. ಏನದು, ಏನು ರಹಸ್ಯ ಅಂತ ಕೇಳಿದ್ರು. ಓ, ಅದಕ್ಕ ಸಂಜೆ 6 ಗಂಟೆಗೆ ಬರ್ರಿ ಅಂದ್ರು ಅವ್ರು. ಮತ್ತೆ ಡೋರ ಕಕ್ಕಂಗಿ ಬಲ್ವಾದ್ರು, ಹರಳೆಯಿಂದ ಬಲ್ವಾದ್ರು, ಮತ್ತೆ ಯಾರು ಮೇದಾರ ಕೇತೈಯಿಂದ ಬಲ್ವಾದ್ರು, ಮೊಗಳಿಗೆ ಮಾರಯ್ಯಿಂದ ಬಲ್ವಾದ್ರು, ಎಲ್ಲ ಬಾಚಿಗೆ ಬಸವನ ಬಲ್ವಾದ್ರು. ಯಾರು ಬಲ್ವಾದ್ರೂ ಎಲ್ಲರೂ ಸಂಜೆ 6ಕ್ಕೆ ಬಾ, ಸಂಜೆ 6ಕ್ಕೆ ಬಾ, ಸಂಜೆ 6ಕ್ಕೆ ಬಾ. ಅವ ಅಲ್ಲಿ ಇಲ್ಲಿ ಬಿದ್ದದ್ದು ಕಾಳು ಆಯ್ಕೊಂಡು ತಿನ್ನಂತ 5ಕ್ಕೆ ಮಾರಯ್ಯನ ಬಲ್ವಾದ್ರು ಸಹಿತ ಸಂಜೆ 6ಕ್ಕೆ ಬಾ, ಒಂದೇ ಉತ್ತರ. ಈಗ ಅದೇನ್ರಿ ಹಂಗೇನಾರ ಆಫೀಸ್ ಟೈಮ್ನಾಗ ಯಾರ್ಯಾರ ಗೆಸ್ಟ್ ಬರ್ತಾರ ಅಂದ್ರೆ ಆಫೀಸ್ ಬಿಟ್ಟು ಹೊರಗೆ ರೋಡ್ ಮೇಲೆ ಕಾಯ್ಕೋತ ನಿಂತಿರ್ತಾರೆ, ಫೋನ್ ಮಾಡ್ಕೊತ. ಆಫೀಸ್ ಕೆಲಸನೇ ಬಿಟ್ಬಿಡ್ತಾರ. ಹಂಗ ಅವ್ರೇನ್ ಮಾಡ್ತಿದ್ರು, ಕಾಯಕ ನಿಷ್ಠರಾಗಿ ಕಾಯಕ ಮಾಡ್ತಿದ್ರು. ಮಾಡಿ ಬಂದ ದ್ರವ್ಯವನ್ನ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ, ಸತ್ಯ ಶುದ್ಧ ಕಾಯಕ ಮಾಡಿ, ದಾಸೋಹ ಮಾಡಿ ಏನ್ ಮಾಡ್ತಿದ್ರು, ಏನು ಉಳಿತದ ಅದನ್ನ ತಾವು ಸ್ವೀಕಾರ ಮಾಡ್ತಿದ್ರು. ಸ್ವೀಕಾರ ಮಾಡಿದ ಮೇಲೂ ಇನ್ನೇನು ಉಳಿತದ ಅದು ದಾಸೋಹ ನಿಧಿಗೆ ಹಾಕಿ ಬಿಡ್ತಿದ್ರು. ಬಂದೋಬಸ್ತ್ ದುಡಿದ್ರ ಬಂದೋಬಸ್ತ್ ಸಂಪತ್ತು ಬರ್ತು. ಈಗ ಏನಾಗ್ಯದಪ್ಪ ಅಂದ್ರ, ಕಾಯಕದ ಅರ್ಥ ತಿಳಿದದ. ದಾಸೋಹ ಮಾಡಲಿಲ್ಲ ಅಂದ್ರೆ ನೀವೆಷ್ಟೇ ಸತ್ಯ ಶುದ್ಧ ಕಾಯಕ ಮಾಡಿದರೂ ಸಹಿತ ಅದು ಕಾಯಕ ಎನ್ನಿಸುವುದಿಲ್ಲ. ತಿಳಿತಾ? ನೀವು ಸತ್ಯ ಶುದ್ಧ ಕಾಯಕ ಮಾಡಿವ್ರಿ, ನಾವೇನ್ ಲಂಚ ತಿಂದಿಲ್ಲ, ನಾವು ಟೈಮ್ ಪ್ರಕಾರ ಕರೆಕ್ಟ್ ಮುಂಜಾನೆ 10ಕ್ಕೆ ಹೋಗಿ ಸಂಜೆ 5:30 ತನಕ ನಾವು ಆಫೀಸ್ನಿಂದ ಹೊರಗೆ ಕಾಲಿಟ್ಟಿಲ್ಲ, ದುಡ್ದೀವಿ ಅಂತ ಹೇಳಿಕೆ ನಮ್ಮ ಸಂಪತ್ತೇನದ ನಾವು ಕಷ್ಟಪಟ್ಟು ದುಡಿದು ದುಡ್ಡು ಅಂತೇನು ಅಂತಿರ್ತಾರಲ್ಲ, ಅಲ್ಲಿ ದಾಸೋಹ ಇತ್ತು ಅಂದ್ರೆ ಅದು ಕಾಯಕ ಅನಿಸ್ಗೊತ್ತದ. ದಾಸೋಹ ಇರಲಿಲ್ಲ ಅಂತಂದ್ರೆ ಅದು ಕಾಯಕ ಅಲ್ಲ. ಸತ್ಯ ಶುದ್ಧ ಗಳಿಕೆ ಇರ್ಬೋದು, ಕಾಯಕ ಅಲ್ಲ. ದಾಸೋಹ ಮಾಡಿದರೇನೆ ಅದಕ್ಕೆ ಕಾಯಕ ಅಂತ. ಸಮಾಜದ ಅವಶ್ಯಕತೆಗೆ ಮತ್ತು ಅದು ಹೆಂಗ್ ಮಾಡ್ಬೇಕಂದ್ರೆ ನಿಸ್ವಾರ್ಥವಾಗಿ ಮಾಡ್ಬೇಕು. ಅವರಿಂದ ಏನೇನು ಅಪೇಕ್ಷೆ ಮಾಡ್ಲಾರ್ದೆ ನಿಷ್ಕಾಮ ಕರ್ಮ. ಎಷ್ಟು ಹುಡುಗರಿಗೆ ನಾವೇನ್ ಮಾಡಿವಿ, ಫೀಸ್ ಕಟ್ಟಿಬಿಡ್ತಿದ್ದೇವೆ ನಾವು. ಮುಂದೆ ಗಳಿಸಿದಾಗ ಕೊಡಕತ್ತಿ ಹೇಳ್ಬಪ್ಪ, ಈಗ ಸದ್ಯ ನಿನಗೆ ಎಜುಕೇಶನ್ ಯಾಕಪ್ಪ ಅಡ್ಮಿಷನ್ ಮಾಡ್ತಿಲ್ಲ, ಯಾಕೆ ಲೇಟ್ ಮಾಡ್ಲಕತ್ತೀರಿ ಅಂದ್ರೆ ಹಿಂಗೆ ದುಡ್ಡಿನ ಸಮಸ್ಯೆ ಆಗ್ಯದ, ಹಂಗ ಫೀಸ್ ಕಟ್ಟಿಬಿಡ್ತೀವಿ. ಫೀಸ್ ಕಟ್ಟಿ ಕಲಿಸಿ ಹುಡುಗರಿಗೆ, ನಾವೆಷ್ಟೋ ಹುಡುಗರಿಗೆ ಫೀಸ್ ಕಟ್ಟುವತ್ತು. ಸಮಾಜದ ಅವಶ್ಯಕತೆ. ನಮ್ಗೆ ಸಮಾಜ ಯಾರು? ನಮ್ಮ ಸ್ಟೂಡೆಂಟ್ಗಳೇ ನಮ್ಮ ಸಮಾಜ. ಮತ್ತು ಸುತ್ತಮುತ್ತ ಯಾರ್ಯಾರಿಗೂ ಏನೇನು ಮಾಡಿವಿ ಅವೆಲ್ಲ ಈಗ ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ನಮ್ಮ ಶಿವನ ಡಂಗುರ ಅಂತಾರೆ. ರಿಕ್ಷಾ ಕೊಡಿಸಿವಿ, ಏನೇನು ಅವೆಲ್ಲ ಹೇಳ್ಕೊತ ಹೋಗೋದು ನನಗೆ ಹೇಳೋ ಇಷ್ಟ ಇಲ್ಲ. ಮಾಡಿದ್ದು ಶಿವನ ಸೇವೆ ಅಂತ ಮಾಡಿರ್ತೀವಿ ನಾವು. ಯಾರ್ಯಾರಿಗೆ ಏನೇನು ಅನುಕೂಲ ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ಕೋತ ಜಕ್ಕೊಂಡು ಬಂದೀವಿ ಅಲ್ಲಿಂದ ಇಲ್ಲಿ ತನಕ. ನಮ್ಮ ಜೀವನನೂ ಚಂದ ಮಾಡೀವಿ, ನಮ್ಮ ಅಕ್ಕಪಕ್ಕ ಇದ್ದವ್ರಿಗೂ ಸಮೃದ್ಧ ಮಾಡುವುದಕ್ಕೆ ಒಂದು ಪ್ರಯತ್ನ ಅಷ್ಟೇ. ನಮ್ಗೇನು ಇದ್ದು ಸೌಕಾರ ಅಲ್ಲ, ನಾವು ಇದ್ದುದ್ರಾಗೆ ನಮಗೆ ಅವಶ್ಯಕತೆ ತಕ್ಕಂತ ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡು ಬಂದೀವಿ ಮುಂದಕ್ಕೆ. ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಕಾಯಕ ದಾಸೋಹ ಮಾಡಲಿಲ್ಲ ಅಂತಂದ್ರೆ ಅದು ದಾಸೋಹ. ಅದಕ್ಕೆ ದಾನ ಅಂತಂದ್ರೆ ನಮ್ಮ ಶರಣರು ಒಪ್ಪಂಗಿಲ್ಲ. ದಾನ ಅಂತಂದ್ರೆ ಏನದ, ದಾನಿಗಳು ಅಂತೇಳಿ ದೊಡ್ಡ ಸೌಕಾರ ಕೊಟ್ಟವರು. ದಾನಿ ಅಂದ್ರೆ ಆ ದಾನ ಪಡ್ಕೊಳ್ಳೋ ಬಡವ ಅಂತ ಹೇಳೋದು. ಅದು ಶ್ರೀಮಂತ ಬಡವರ ಒಂದು ಭೇದ ಭಾವ ದಾನ ವ್ಯವಸ್ಥೆ ಒಳಗದ. ದಾಸೋಹ ವ್ಯವಸ್ಥೆ ಒಳಗೆ ಏನದ ಅಂತಂದ್ರೆ, ಕೊಟ್ಟಡೊಂದು ಲೇಸು ಕೊಡದಿದ್ದರೆ 2 ಲೇಸು, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ ಅಂತೇಳಿ ಸಮಾನತೆಯ ಭಾವ ಅದ.
ಯಾರಿಗಾರ ಏನಾರ ಕೊಟ್ರೆ ಅದು ನನಗೆ ನಾನೇ ಕೊಟ್ಕೊಂಡಂಗ, ಯಾರ್ದಾರ ಅವಶ್ಯಕತೆ ಈಡೇರಿಸಿದ್ರೆ ನನಗೆ ನಾನೇ ನನ್ನ ಅವಶ್ಯಕತೆನೇ ಈಡೇರಿಸ್ಕೊಂಡಂಗ, ಈ ರೀತಿ ತಿಳ್ಕೊಂಡು ಮಾಡುವಂಥದ್ದು ಕಾಯಕ. ಆ ಕಾಯಕ ಮಾಡಲಿಲ್ಲ ಅಂತಂದ್ರೆ, ಈಗ ದಾಸೋಹ ಮಾಡಲಿಲ್ಲ ಅಂತಂದ್ರೆ ದಾಸೋಹ ಮಾಡಲಾರ್ದಂಥ ಗಳಿಕೆ ಅದು ಕಾಯಕ ಅನಿಸ್ಕೊತದೇನ್ರಿ? ದಾಸೋಹ ಮಾಡಲಾರದ ಗಳಿಕೆ ಕಾಯಕ ಅನ್ನಿಸಿಕೊಳ್ಳುತ್ತದೆಯೇ? ಅದಿರ ಇಲ್ಲ, ಅನ್ನಿಸಿಕೊಳ್ಳುವುದಿಲ್ಲ. ಸಮಾಜದ ಅವಶ್ಯಕತೆಯನ್ನ ಗಮನದಲ್ಲಿಟ್ಟುಕೊಂಡು ಏನು ಗಳಿಸಿರ್ತೀರಿ, ಆ ಗಳಿಸಿದ್ದನ್ನ ಸದ್ಬಳಕೆ ಮಾಡಿದರೆ ಮಾತ್ರ ನೀವು ಮಾಡಿದ್ದು ಕಾಯಕ ಅನ್ನಿಸ್ಗೊತ್ತದ. ಸುತ್ತಮುತ್ತಲಿನ ಸಮಾಜದ ಅವಶ್ಯಕತೆಗಳನ್ನು ನಿರ್ಲಕ್ಷಿಸಿ ಬರೇ ನಿಮ್ಮ ಹೆಂಡ್ರ ಮಕ್ಕಳ ಕ್ಷೇಮಕ್ಕಾಗಿ ಬಳಸಿದ ದ್ರವ್ಯ, ಆ ಬಳಸಿದ ವಿಧಾನ ಏನದಲ್ಲ, ಅದು ದಾಸೋಹನೂ ಅನಿಸ್ಕೊಳ್ಳಲ್ಲ, ಅದು ಕಾಯಕನೂ ಅನಿಸ್ಕೊಳ್ಳಲ್ಲ. ಮತ್ತೆ ದಾಸೋಹ ಮಾಡಲಿಲ್ಲ ಅಂದ್ರೆ ಕಾಯಕ ಅನಿಸ್ಕೊಳ್ಳಂಗಿಲ್ಲ. ನೀವು ಗಳಿಸಿದ್ದು ಅದು ಕಾಯಕ ಅಲ್ಲ. ಸುಮ್ಮನೆ ಮುಂಜಾನೆ ಎದ್ದು ಮೈ ತೊಳ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು 3 ಬಟ್ಟೆ ಇವತ್ತಿ ಹಚ್ಕೊಂಡು ಕುರ್ಚಿಗೆ ಹೋಗಿ ಕುಂತು ಆಹಾ ಕುಂತರ್ ನೋಡ್ರಪ್ಪ ಶರಣರು ಬಂದಾರ ನೋಡ್ರಿ, ಶರಣರು ಏನಂತಾರ ಕೇಳ್ರಿ ಅಂತೇಳಿ ಆಫೀಸ್ನಾಗ ಕೆಲವೊಬ್ರು ಮಾತಾಡ್ತಿರ್ತಾರ. ಅಲ್ಲಿ ಅದಾರ ನೋಡಿ ಶರಣರು, ಅಲ್ಲಿ ಅದಾರ ನೋಡಿ ಶರಣರು. ಎದ್ರ ಶರಣರು? ಒಂದು ಕಪ್ ಚಾ ಕುಡಿಸಲ್ಲ ಅವ್ರು ಶರಣರು. ಎಲ್ಲಿ ತಾವು ಚಾ ಕುಡಿಯಲ್ಲ, ಮಂದಿಗೆ ಚಾ ಸಹಿತ ಕುಡಿಸಲ್ಲ. ಅಂತ ಶರಣರು ಇರ್ತಾರ. ದಾಸೋಹ ಇರ್ಲಾರ್ದ ಶರಣರು ಅಲ್ಲವೇ ಅಲ್ಲ. ಅದೆಲ್ಲ ತಿಳಿಲಾರ್ದು ಸುಮ್ಮನೆ ಮಾತಾಡ್ತಿರ್ತಾರ ಒಬ್ರಿಗೊಬ್ರು ಶರಣರು ಅಂತೇಳಿ. ಹಂಗ ಅಲ್ಲೇ ಅಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರ, ಕೆಲವೊಬ್ರು ಗಳಿಕೆ ಬೇಕಾದಷ್ಟು ಮಾಡ್ತಾರ. ಗಳಿಕೆ ಮಾಡೋದ್ರಾಗ ಏನ್ ಬೇಕಾದಷ್ಟು ಗಳಿಕೆ ಮಾಡ್ತಿರ್ತಾರ. ಸತ್ಯ ಇರಲ್ಲ, ಶುದ್ಧ ಇರಲ್ಲ. ಗಳಿಕೆ ಮಾಡೋದ ಪ್ರಶ್ನೆ ಹೇಳಕತ್ತಿಲ್ಲ ನಾನು, ಮುಂದೆ ಏನ್ ಹೇಳ್ಬೇಕಾಗ್ಯದ. ದಾಸೋಹ ಮಾಡ್ತಾರ. ಬಹಳ ಮಂದಿಗೆ ಊಟಕ್ಕೆ ಹಾಕ್ತಾರ. ಎಲ್ಲರೂ ಊಟಕ್ಕೆ ಹಾಕೋದು ಪ್ರೋಗ್ರಾಮ್ ನಡೆದಿತ್ತು ಅಂದ್ರೆ ನಮ್ದೊಂದಿಷ್ಟು ದುಡ್ಡು ಹಾಕ್ರಿ ಅಂತಾರ. ನಾವಿಟ್ಟು ಕೊಡ್ತೀವಿ, ಜೋಬ್ನಲ್ಲಿ ರೊಕ್ಕ ತೆಗೆದು ಕೊಡ್ಲಕ್ ತಯ್ಯಾರ. ಅದ್ರಾಗಿ ಬಡ್ಡಿ ವ್ಯವಹಾರ ಮಾಡೋರು ಇರ್ತಾರಲ್ಲ, ಅವ್ರಂತೂ ಭಯಂಕರ ಅಂಜಿಕೆ ಇರ್ತದ ಅವ್ರಿಗೆ. ಏನಾಗ್ತದ ಏನೋ, ಬಡ್ಡಿ ಮೇಲೆ ಬದುಕಿದ್ರೆ ಸಂಸಾರ ಬಹಳ ಡೇಂಜರ್ ಆಗ್ತದತ್ತ ಅವ್ರಿಗೆ ಭಯ ಇರ್ತದ. ಅವ್ರು ಊಟಕ್ಕೆ ಹಾಕ್ಬೇಕಂತ ಇರ್ತಾರ. ಅನ್ಯಾಯ ಅನೀತಿ ಮಾರ್ಗದಿಂದ ಗಳಿಸಿದವ್ರಿಗೆ ಏನಾಗ್ತಿರ್ತದ, ಎಲ್ಲರೂ ದಾನ ಮಾಡಿ ಒಂದಿಟ್ಟು ಪುಣ್ಯ ಗಳಿಸ್ಬೇಕು, ಇದು ಪಾಪದ ಮಾರ್ಗ ಅಂತೇಳಿ ಅವ್ರಿಗೆ ಗೊತ್ತಿರ್ತು. ಅವ್ರ ರೊಕ್ಕ ಹಾಕ್ತಾರೆ. ಎಲ್ಲರೂ 100 ಮಂದಿ ಊಟ ಮಾಡ್ಲಿಕ್ಕತ್ತಾರ, ನಮ್ದೊಂದು ಇಟ್ಟೋರಪ್ಪ ಹಾಕ್ರಿ ಅಂತಿರ್ತಾರೆ. ಕರೆಕ್ಟ್ 8 ತಾಸು ತನ್ ಪಾಡಿತ ದುಡ್ದಿದ್ನಂತಂದ್ರ ಅವ್ನಿಗೆ ರೊಕ್ಕನೇ ಉಳಿಯಂಗಿಲ್ಲ. ಅವ್ರ ಹೆಂಡ್ರ ಮಕ್ಕಳಿಗೆ ಸಾಕ್ಲಕ್ಕ ಹೆಚ್ಚಿಗೆ ರೊಕ್ಕ ಉಳಿಲಕ್ಕತ್ತದ ಅಂತಂದ್ರ ಅವ್ ಏನೋ ಗದ್ದಲ ಮಾಡಿದ್ರೆ ರೊಕ್ಕ ಉಳಿತದ. ನಿಮ್ ಪಾಡಿಗೆ ನೀವು ದುಡಿದು ಬಂದ್ರೆ ಆ ರೊಕ್ಕ ನಿಮಗೆ ಸಾಲಲ್ಲ, 15 ದಿವಸಕ್ಕೆ ಸಾಲಲ್ಲ ನಿಮ್ ಪಗಾರ. ದಾಸೋಹ ಎಲ್ಲಿದ್ ಮಾಡ್ತಾರೆ? ಈಗಿನ ಪರಿಸ್ಥಿತಿ ಹಂಗದ. ಈಗ ತಿಲ್ಲಾರ್ದು ಉಳ್ಳಾರ್ದು ಏನು ಮಜಾ ಮಾಡ್ಲಾರ್ದು ಸುಮ್ಮ ಇಟ್ಕೊಂಡು ಕೂತ್ರು ಪೈಲಿತನ ಇರ್ತೀರಿ. ಏನಾರು ಹುಚ್ಚುಚ್ಚು ಖರೀದಿ ಮಾಡಿದ್ರಿ ಅಂದ್ರೆ 20ನೇ ತಾರೀಕಿಗೆ ಯಾರಿಗಾರ ಬೇಡಂಗಾಗಿರ್ತೀರಿ. ಇದು ಪರಿಸ್ಥಿತಿ ಈಗಿರೋದು. ಅದಕ್ಕೇನಾಯ್ತು, ದಾಸೋಹ ಮಾಡೋದು ಎಂತ ಸಂಪಾದನೆಯಿಂದ ಮಾಡಿದರೆ ದಾಸೋಹ ಅನ್ನಿಸ್ತದದು? ಸತ್ಯ ಶುದ್ಧ ಕಾಯಕ ಮಾಡಿದ ಬಂದ ದ್ರವ್ಯದಿಂದ ಮಾಡಿದ್ರೆ ಮಾತ್ರ ಅದು ದಾಸೋಹ ಅನ್ನಿಸ್ತದ. ಅಸತ್ಯ ಅನ್ಯಾಯ ಮಾರ್ಗದಿಂದ ಸಂಪಾದಿಸಿ ಯಾರಿಗಾರೆ ನಾವು ಊಟಕ್ಕೆ ಹಾಕಿವಿ ಅಂತಂದ್ರೆ ಅದು ದಾಸೋಹ ಅನ್ನಿಸಿಕೊಳ್ಳುವುದಿಲ್ಲ. ಕಾಯಕ ಅಂದ್ರೆ ಸತ್ಯ ಶುದ್ಧ ಮಾರ್ಗದಿಂದ ಮಾಡಿದ್ದು ಕಾಯಕ. ಮತ್ತ ಅದು ಕಾಯಕ ಅನ್ನಿಸ್ಕೋಬೇಕಾದ್ರೆ ದಾಸೋಹ ಮಾಡಿದರೆ ಕಾಯಕ ಅನ್ನಿಸ್ಕೋತದ. ಮತ್ತೆ ದಾಸೋಹ ಅನ್ನಿಸ್ಕೋಬೇಕಾಯ್ತು ಅಂತಂದ್ರೆ ಅಲ್ಲಿ ಸತ್ಯ ಶುದ್ಧ ಕಾಯಕ ಮಾಡಿರ್ಬೇಕು. ಮತ್ತೆ ಕಾಯಕ ಅನ್ನಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ದಾಸೋಹ ಮಾಡಿದರೆ ಕಾಯಕ, ದಾಸೋಹ ಮಾಡಿದ್ರ ಅದಕ್ಕೆ ಕಾಯಕ ಅನ್ನಿಸ್ತಾರ. ಮತ್ತೆ
ದಾಸೋಹ ಮಾಡಿದ್ರೆ ಕಾಯಕ ಅನಿಸ್ಕೋತಾರ, ಮತ್ತೆ ಸತ್ಯ ಶುದ್ಧ ಕಾಯಕ ಮಾಡಿದರೆ ಅದು ದಾಸೋಹ ಅನಿಸ್ಕೊತ. ಇದು ಸೂತ್ರ ಇದು. ಸತ್ಯ ಶುದ್ಧ ಕಾಯಕ ಮಾಡಿದವರದು ಮಾತ್ರ ದಾಸೋಹ ಅನಿಸ್ಕೊತದ. ಮತ್ತ ಗುರು ಲಿಂಗ ಜಂಗಮರ ಅವಶ್ಯಕತೆಗೆ ವಿನಿಯೋಗ ಮಾಡಿದ್ರೆ ಅದು ಕಾಯಕ ಅನಿಸ್ಕೊತ. ಕಾಯಕ ದಾಸೋಹ ಬೇರೆ ಇಲ್ಲದು, ಒಂದೇ ನಾಣ್ಯದ ಎರಡು ಮುಖಗಳು. ಕಾಯಕ ದಾಸೋಹ ಅಂದ್ರೆ ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲದು. ಕಾಯಕ ಅಂದ್ರೇನು? ಸನ್ಮಾರ್ಗದ ಗಳಿಕೆ. ಕಾಯಕ ಅಂದ್ರೆ ಸನ್ಮಾರ್ಗದ ಗಳಿಕೆ. ನೀವು ಖರ್ಚು ಮಾಡಿದ ದುಡ್ಡು ಏನಾಗಬೇಕಪ್ಪ ಅಂತಂದ್ರೆ ನಿಮಗೆ ನೆಮ್ಮದಿ ಕೊಡಬೇಕು. ಕರೆಕ್ಟ್ ಖರ್ಚು ಮಾಡಿನಪ್ಪ, ಕರೆಕ್ಟ್ ನಾನು ಏನ್ ಮಾಡೀನಿ, ಗಳಿಸಿದ್ರವನು ನೆಮ್ಮದಿ ಇರಬೇಕು, ಬಳಸಿದ್ರವನು ನೆಮ್ಮದಿ ಇರಬೇಕು. ಸುಮ್ಮನೆ ವೇಸ್ಟ್ ಮಾಡಿದೆ, ದುಡ್ಡು ವೇಸ್ಟ್ ಮಾಡಿದೆ ಅಂತ ಅನಿಸ್ತಿತ್ತು ಅಂತಂದ್ರೆ ನಿಮ್ ದಾಸೋಹ ಸರಿಗಾಗಿಲ್ಲ. ಮತ್ತ ದುಡ್ಡು ಕೆಟ್ಟ ಮಾರ್ಗದಿಂದ ಬಂದದ, ಅಯೋಗ್ಯ ಮಾರ್ಗದಿಂದ ಬಂದದ ಅಂತೇಳಿ ನಿಮ್ಗೆ ಒಳಗಾದ ದುಃಖ ಇತ್ತು, ಭಯ ಇತ್ತು, ಚಿಂತೆ ಇತ್ತು ಅಂದ್ರೆ ಅದು ಕಾಯಕ ಅಲ್ಲ. ಇಷ್ಟೇ ಇರೋದು ಸೂತ್ರ. ಈ ಕಾಯಕ ದಾಸೋಹದ್ದು ಎದಕ್ ಬಂತಿದು? ಎಲ್ಲಿ ಚಾಲು ಆಯ್ತಿದು ಕಾಯಕ ದಾಸೋಹ? ಯಾಕೆ ಬರ್ತಿದು ವಿಚಾರ ಸಾಗರದಾಗ? ಯಾಕೆ ಬರ್ತಾ ಇಲ್ಲ? ಎಲ್ಲಿಗೆ ಬರ್ತೀರಿ ಅದು? ಯಾಕೆ ಬರ್ತೀವಿ ಈ ವಾಕ್ಯ ಕಾಯಕ ದಾಸೋಹ? ಏನಾದ್ರು ನೆನಪಾದ? ನನಗೆ ನೆನಪಿಲ್ಲ. ತಿಳ್ಕೋಬೇಕಾದ ವಿಷಯ ಯಾವುದು ಇಲ್ಲಿ? ಅದು ಕಾಯಕ ದಾಸೋಹ. ತಿಳ್ಕೋಬೇಕಾಗಿದ್ದೆ ಅದ, ತಿಳ್ಕೊಂಡಿವಿ. ಬಟ್ ಈ ವಿಚಾರ ಸಾಗರದಾಗ ಇದು ಎಲ್ಲಿ ನಿಂತು ಯಾವ ಎಳೆ ಹಿಡ್ಕೊಂಡು ಬತ್ತು ಈ ವಾಕ್ಯ ಅಂತ ಅದು ತಿಳಿದ್ರೆ ಸರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಇಲ್ಲೇನದ ಅಂತಂದ್ರೆ 74ನೇ ಚೌಪಾಯಿ ಅಷ್ಟಸಿದ್ಧಿಗಳು. ಇಲ್ಲಿ ಯೋಗ ಮಾರ್ಗ ಮತ್ತು ಭೋಗ ಮಾರ್ಗ ಅಂತದವಲ್ಲ. ಈ ಭೋಗ ಮಾರ್ಗದಾಗ ಹೋಗಿ ಏನ್ ಮಾಡ್ಕೊತೀವಪ್ಪ ಅಂತಂದ್ರೆ ಶರೀರ ಮನಸ್ಸುಗಳಿಗೆ ಭೋಗ ಬೇಕಾ ಬೇಡ? ಶರೀರ ಮನಸ್ಸುಗಳಿಗೆ ಭೋಗ ಬೇಕಾ ಬೇಡ? ಬೇಕು. ಇವು ತಣ್ಣಗಿರ್ಬೇಕಾದ್ರೆ ಅವಕ್ಕ ಈ ಜಗತ್ತಿನೊಳಗೆ ಭೋಗ ಭಾಗ್ಯಗಳು ನಾವು ತಗೊಂಡು ಬಂದೀವಿ, ಭೋಗ ಬೇಕು. ಆದರೆ ಆ ಭೋಗ ಏನಾಗಬಾರ್ದು? ಅತಿ ಭೋಗ ಆಗಬಾರ್ದು. ಅದೇ ಮಾಡ್ಕೊತ ಹೋಗ್ಬಾರ್ದು. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಬೇಕು. ಎಷ್ಟು ಬೇಕು? ಅವಶ್ಯಕತೆಗೆ ತಕ್ಕಷ್ಟು ಬೇಕು. ಬರೀ ಅವ್ರದ್ದೇ ಲೌಕಿಕ ಭೋಗನೇ ಅತಿ ಮಾಡ್ಕೊತಾದ್ರ 12 ತಲೆಮಾರಿನವರಷ್ಟು ಕೂತು ಉಣಬೇಕನ್ನೋದು ಗಳಿಸ್ಲಕ್ಕ ಹೋದ್ರ ಅದೇನದ? ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಸಂಗ್ರಹಿಸಿದ್ದೆಲ್ಲ ವಿಷ ಅಂತ ಪಾಯ್ಸನ್ ಸಂಗ್ರಹ ಮಾಡದಂಗ. ಅದಕ್ಕೆ ಯೋಗ ಮಾರ್ಗ ಭೋಗ ಮಾರ್ಗದೊಳಗ ಏನದಪ್ಪ ಅಂದ್ರೆ ನಾವು ಗೃಹಸ್ಥರದಿವಲ್ಲ, ನಮ್ಮ ಗೃಹಸ್ಥರ ಬೇಡಿಕೆ ಏನದ ಗೊತ್ತದ? ಪರಮಾತ್ಮನಲ್ಲಿ ಇಹದಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ಭೋಗ, ನಮ್ಮ ಅವಶ್ಯಕತೆಗೆ ತಕ್ಕಷ್ಟು ಭೋಗ. ಅತಿ ಭೋಗದಿಂದ ಮನಸ್ಸು ಮತ್ತು ಶರೀರ ಏನಾಗ್ತವ? ಶಿಥಿಲ ಆಗ್ತವ. ಅವಶ್ಯಕತೆಗೆ ತಕ್ಕಷ್ಟೇ ನಾವು ಭೋಗ ಮಾಡಿದರೆ ನಮ್ಮ ಮನಸ್ಸು ಮತ್ತು ಶರೀರಗಳು ಏನಾಗ್ತವ? ಪ್ರಫುಲ್ಲ ಆಗ್ತವ. ಈಗ ಮನಸ್ಸು ಏನೋ ಬೇಜಾರಾಗ್ಯದ, ಡಿಪ್ರೆಷನ್ ಆಗ್ಯದ, ಹಾಂಗಾಗ್ಯದ, ತಲೆ ಕಿಟ್ಟಿಡದ, ಅವಾಗ ಏನ್ ಮಾಡ್ಬೇಕು? ಕಾಫಿನೋ ಟೀನೋ ಹಾಲೋ ಒಂದೆರಡು ಬಿಸ್ಕಿಟ್ ಏನೋ ಒಂದು ಹಾಕಿದ್ರಪ್ಪ, ಶರಬತ್ತು ಏನೋ ಅವ್ರ ಶರೀರ ಗುಣಕ್ಕೆ ತಕ್ಕಂತೆ ಒಂದೇನರೆ ಅದಕ್ಕೆ ಹಾಕಿದ್ರಿ, ಅವಾಗ ಏನಾಗ್ಬಿಡ್ತದ? ತಲೆಯನ್ನು ಗುಂಗ ಬಿಟ್ಟು ಹೋಗ್ಬಿಡ್ತದ, ಇಂದ್ರಿಯಗಳು ಸಶಕ್ತ ಆಗ್ತವ,
ಅದು ಕಾಲು ಸಕ್ಕರೆ ನಿಂಬೆಕಾಯಿ ಏನೋ ಸಿಕ್ಕ ಕೂಡ್ಲೇನೆ ಶರೀರನೂ ಚಂದ ಆಗ್ತದ, ಮನಸ್ಸಿಗೂ ಖುಷಿ ಆಗ್ತದ. ಈಗ ಒಂದು ಗ್ಲಾಸ್ ಶರಬತ್ ಕುಡಿದ್ರೆ ನಿಮಗೆ ಫ್ರೆಶ್ನೆಸ್ ಬರ್ತದೆ. ಅದೇ ಒಂದು ತೆಂಬಿಗೆ ಶರಬತ್ ಹಾಕಿ ಕುಡಿದ್ರೆ ನೆಗಡಿ ಬರ್ತದೆ. ಒಂದು ಕಪ್ ಚಹಾ ಕುಡಿದ್ರೆ ಫ್ರೆಶ್ನೆಸ್ ಬರ್ತದೆ. ಅದೇ ಒಂದು ಕೆಟಲಿ ಚಹಾ ಕುಡಿದು ಬಿಟ್ಟೆ ಭಾಳ ಫ್ರೆಶ್ ಆಗ್ಬೇಕಂದ್ರೆ ಆಸಿಡಿಟಿ ಗ್ಯಾಸ್ ಚಾಲು ಆಗ್ತಾವ. ಅದಕ್ಕೇನದ ಅತಿ ಭೋಗ ಒಳ್ಳೆಯದಲ್ಲ. ಲೌಕಿಕ ಭೋಗ, ಇಹದಲ್ಲಿ ಭೋಗ ಎಷ್ಟು ಬ್ರಾಕೆಟ್ನೊಳಗೆ ಅವಶ್ಯಕತೆಗೆ ತಕ್ಕಷ್ಟು ಭೋಗ. ಭೋಗ ಅಂದ ಕೂಡ್ಲೇನೆ ಇವರು ವೇದಾಂತಿಗಳು ಸನ್ಯಾಸಿಗಳು ಬರ್ದಂಗ ನಾವು ಮಾಡಕ್ಕಾಗಂಗಿಲ್ಲ. ಇಹಲೋಕದಲ್ಲಿ ಭೋಗ ಅಂತಂದ್ರೆ ಇಹದಲ್ಲಿ ಭೋಗ ಅಂದ್ರೆ ನಮಗೆ ಅವಶ್ಯಕತೆಗೆ ತಕ್ಕಷ್ಟು ಭೋಗ ಇರಬೇಕು. ಈ ಭೋಗ ಭಾಗ್ಯ ನಮ್ಮ ಭೋಗಕ್ಕೆ ಬೇಕು, ಅದೇನು ತ್ಯಾಗ ಮಾಡೋಂಥದ್ದು ಏನಿಲ್ಲ. ಮತ್ತೇನದ ಪರದಲ್ಲಿ ಮೋಕ್ಷ. ವ್ಯಾವಹಾರಿಕ ಇಹ ಅಂದ್ರೆ ವ್ಯಾವಹಾರಿಕ ಬದುಕು, ನಿಮ್ದು ವ್ಯಾವಹಾರಿಕ ಸತ್ಯ ಅಂತಿರಲ್ಲ. ಆ ವ್ಯಾವಹಾರಿಕ ಸತ್ಯದಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ಭೋಗನೂ ಬೇಕು, ಮತ್ತೆ ಪಾರಮಾರ್ಥಿಕ ಸತ್ಯದಲ್ಲಿ ಮೋಕ್ಷ ಬೇಕು. ನಿಷ್ಕಿಂಚಿತ್ ಮೋಕ್ಷ, ಕಿಂಚಿತ್ ಭೋಗ. ಭೋಗ ಸ್ವಲ್ಪ ಇರಲಿ, ಮೋಕ್ಷ ಸಾಧನೆ ದೊಡ್ಡದಿರಲಿ. ಅದಕ್ಕೆ ಇಲ್ಲಿ ಏನ್ ಹೇಳ್ಯಾರ, ಈ ಮಾರ್ಗ ಹೆಂಗದ, ಯೋಗ ಮಾರ್ಗವನ್ನೇ ಹಿಡಿದು ಭೋಗವನ್ನ ತ್ಯಾಗ ಮಾಡಿದವರು ದೊಡ್ಡವರಲ್ಲ, ಶ್ರೇಷ್ಠರಲ್ಲ. ಮತ್ತ ಯೋಗ ಮಾರ್ಗವನ್ನು ತ್ಯಾಗ ಮಾಡಿ ಬರೇ ಭೋಗದೊಳಗೆ ಇಡೀ ಜಗತ್ತಿಗೆ ನಂಬರ್ 1 ಶ್ರೀಮಂತರು ಅನ್ನಿಸ್ಕೊಂಡವರು ದೊಡ್ಡವರಲ್ಲ. ಈ ವೇದಾಂತ ಮಾರ್ಗದೊಳಗ ಯಾರು ಈ ಭೋಗ ಮತ್ತು ಯೋಗಗಳನ್ನ ಸಮಾನವಾಗಿ ನಡೆಸ್ಕೊಂಡು ಹೋಗ್ತಾರ ಅವರು ಜಾಣರು, ಅವರೇ ಆನಂದವಾಗಿರ್ಲಕ್ಕೆ ಸಾಧ್ಯ ಅದ, ಅವರೇ ಶಾಂತಿ ರೀತಿಯಿಂದ ಜೀವನ ಮಾಡಿ ಪಾರಾಗ್ಲಕ್ಕೆ ಸಾಧ್ಯ ಅದ. ಅದಕ್ಕೆ ಇಲ್ಲಿ ಅಷ್ಟಸಿದ್ಧಿಗಳು ಮತ್ತೆ ಏನದವ, ಇವರೆಲ್ಲ ಏನಪ್ಪ ಅಂತಂದ್ರ ಲೌಕಿಕ ಭೋಗ ವಿಚಾರಗಳನ್ನೆಲ್ಲ 12 ವರ್ಷ 15 ವರ್ಷ ಏನೋ ಸಾಧನೆ ಮಾಡ್ಲಕ್ಕ ಹೋಗಿರ್ತಾರ. ಹೋಗಿ ಹೊಳ್ಳಿ ಬಂದು ಏನ್ ಮಾಡ್ತಾರ, ಮತ್ತ ಅದ್ರಾಗೆ ಬೀಳ್ತಾರ. ಯಾಕ ಹಂಗಾಗ್ತಾರ? ಸಿದ್ಧಿ ಸಾಧನೆ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಹೊಳ್ಳಿ ಸಂಸಾರದಾಗೆ ಮುಳುಗ್ತಾರಲ್ಲ, ಹಿಂಗ್ಯಾಕಾತಾರ ಇವರು? ಅಂತಃಕರಣ ಶುದ್ಧ ಇಲ್ಲ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿಲ್ಲ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿಲ್ಲ. ಹಿಂಗಾಗಿ ಅಂತಃಕರಣ ಶುದ್ಧ ಇರಲಾರ್ದೆ ಈ ಶರೀರದಿಂದ ಏನೋ ಸಿದ್ಧಿಗಳು ಸಾಧನೆಗಳು ಮಾಡ್ಕೋತಾರೆ. ಮಾಡ್ಕೊಂಡು ಮತ್ತೆ ಹೊಳ್ಳಿ ಅದರಾಗೆ ಬೀಳ್ತಾರೆ. ಎಲ್ಲರೂ ಏನ್ ತಿಳ್ಕೊಂಡಿರ್ತಾರ, ಇವರು ಬಹಳ ಚಲೋ ಮಹಾಪುರುಷರದರ, ಇವರು ಈ ಒಂದು ದಾರಿ ಹಿಡ್ಕೊಂಡು ಹೊಂಟಾರ, ತಾವು ಮುಂದೆ ಹೊಂಟಾರ, ನಮಗ ಮುಂದೆ ಕರ್ಕೊಂಡು ಹೋಗ್ತಾರ ಅಂತೇಳಿ ಅಂದಿರ್ತೇವಲ್ಲ, ಅವ ಮುಂದೆ ಕರ್ಕೊಂಡು ಹೋಗಿ ಎಲ್ಲ ತೆಗ್ನಾಗ ಬಿದ್ದು ಬಿಡ್ತಾನ. ತೆಗ್ನಾಗ ಬಿದ್ದಂತ ಹಿಂದಿನವರೆಲ್ಲ ಏನಾಗಬೇಕು ಪರಿಸ್ಥಿತಿ? ಹಾಂಗದ ಇದು ಪರಿಸ್ಥಿತಿ. ಇಲ್ಲಿ ಏನಾಯ್ತು, ಯಾವ ಸಿದ್ಧಿಗಳು ಮಾಡಿದ್ರೇನು ಏನ್ ಮಾಡಿದ್ರೇನು, ಇಹದಲ್ಲಿ ಭೋಗ ಪರದಲ್ಲಿ ಮೋಕ್ಷ, ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈ ಅಷ್ಟಸಿದ್ಧಿಗಳು, ತ್ರಿಕಾಲ ಜ್ಞಾನಿಗಳು, ಪವಾಡ ಪುರುಷರು ಇವರು ನಮಗ ಏನು ಅಂತ ಘನ ಮನುಷ್ಯರಲ್ಲ. ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಇದೆಲ್ಲ ಮಾಡಿದ ಮೇಲೂ ಸಹಿತ ಅದೇ ಲೌಕಿಕ ಭೋಗದೊಳಗ ಬಂದು ಅವರು ಬೀಳ್ತಾರ. ಯಾಕಂದ್ರೆ ಅವ್ರ ಅಂತಃಕರಣ ಶುದ್ಧ ಇರಂಗಿಲ್ಲ. ಮುಂದೇನಾಯ್ತು, ಈ ಭೋಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಭೋಗ ಯಾವ ರೀತಿ ಇರ್ತದಂದ್ರ, ಯಾವಾಗೋ ಒಂದು ಸಾರಿ ಭೋಗ ಅಲ್ಲ, ಮೇಲೆ 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 ಭೋಗಿಸಿದ್ದನೇ ಭೋಗಿಸದ್. ಅದೇ ಮನಿ, ಅದೇ ಅಡಿಗೆ ಮನಿ, ಅದೇ ಹಾಸಿಗೆ, ಅದೇ ಜನ, ಅದೇ ಹೆಂಡತಿ, ಅದೇ ಗಂಡ, ಅದೇ ಮಕ್ಕಳು, ಅದೇ ಆಫೀಸು, ಅದೇ ಕುರ್ಚಿ, ಒಟ್ಟ ಅವರಿಗೆ ಅದು ಬ್ಯಾಸರೆ ಅನ್ಸಂಗಿಲ್ಲ. ಹಂಗ ಇದು ಪ್ರಕೃತಿ ಒಳಗೆ ನೋಡ್ರಿ ಎಷ್ಟು ಮಜಾ ಅದ. ನಿನ್ನೆ ಕುಂತ ಆಫೀಸ್ ಸಂಜೆಗೆ 5 ಗಂಟೆಗೆ ಬಂದಿರ್ತೀರಲ್ಲ ಮನೆಗೆ ನಿಂತ, ಅದೇ ಕುರ್ಚಿ ಮೇಲೆ ಬಂದು ಕೂತಿರ್ತೀರಿ, ಅದೇ ಕುರ್ಚಿ ಮೇಲೆ ಎದ್ದು ಬಂದಿರ್ತೀರಿ. ಮರುದಿನ ಮುಂಜಾನೆ ನೀವು ಡ್ಯೂಟಿ ಮಾಡ್ಲಿಕ್ಕೆ ಹೋಗಿ ಕುಂದ್ರಾಗ ಅಲ್ಲೊಂದು ಪ್ರಶ್ನೆ ಇರ್ತವೆ. ಪ್ರಕೃತಿ ಎಂತ ಒಂದು ಗಿಫ್ಟ್ ಕೊಟ್ಟದು. ಯಾವ ಮನೇಲಿಂತ ನೀವು ಹೋಗಿರಿ ಮತ್ತೆ ಹೊಳ್ಳಿ ಮನೆಗೆ ಬಂದಿರಂದ್ರೆ ಮನ್ಯಾಗ ಮತ್ತೆ ಫ್ರೆಶ್ನೆಸ್ ಬರ್ತವೆ. ಹೆಂಗಿದು?
ಅದು ಇದ್ದಿದ್ದಿಲ್ಲ ಅಂದ್ರೆ ಮನಿ 75 ವರ್ಷ ಐತಿ, ಈ ಮನಿ ಬ್ಯಾಸರ ಆಗ್ಯದ, ಏನ್ ಮಾಡ್ಬೇಕು, ಇದೇ ಮನ್ಯಾಗ ಇದ್ದಿದ್ದ ಯಾರಿಗಾರ ಅನ್ಸದೇನ ಹಂಗ? ಒಂದಿಟ್ಟು ಎಲ್ಲಾರ ಹೊರಗೆ ಹೋಗಿ ಬಂದ್ರಿ ಅಂದ್ರೆ ಫ್ರೆಶ್ನೆಸ್ ಆಗ್ಬಿಡ್ತಿರಲ್ಲ, ಆ ಮನಿನೇ ನಿಮ್ಗೆ ಎಷ್ಟು ಪ್ರಿಯ ಆಗಿಬಿಡ್ತದೆ. ಆ ಮನೆಗೆ ಬ್ಯಾಸರಾಗಿ ಹೋಗಿರ್ತೀರಿ, ಹೊಳ್ಳಿ ಬಂದಿರಂದ್ರೆ ಆ ಮನಿನೇ ನಿಮಗೆ ಅಪರೂಪ ಆಗ್ತದೆ. ಆನಂದ. ರೊಟ್ಟಿ ಉಂಡೆ 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 ಬ್ಯಾಸರ ಆಗ್ಯದತ್ತೆ, ಒಂದು 4 ದಿನ ಚಪಾತಿ ಹೋಳಿಗೆ ತಿಂದು ನೋಡ್ರಿ, ಮತ್ತ ಅದೇ ರೊಟ್ಟಿ ಹೊಳ್ಳಿ ಒಂದು ವಾರ ಬಿಟ್ಟು ತಿಂದ್ರಿ ಅಂದ್ರೆ ದೀಪಾವಳಿ ದಸರಿ ಟೈಮ್ನೊಳಗೆ ಅವು ಏನು ಮನ್ಯಾಗ ಬರೀ ಸ್ವೀಟ್ ಮಾಡಿ ವಾರಗಟ್ಲೆ ರೊಟ್ಟಿನೇ ಮಾಡಂಗಿಲ್ಲ. ಅವಾಗ ನಿಮ್ಗೊಂದು 8 ದಿನ ಬಿಟ್ಟು ಆಮೇಲೆ ರೊಟ್ಟಿ ಮಾಡಿ ಹಾಕಿದ್ರೆ ರೊಟ್ಟಿ ಆ ಹೋಳಿಗೆಕ್ಕಿಂತ ಟೇಸ್ಟ್ ಅನಿಸ್ತಿರುತ್ತೆ. ಇದು ಪ್ರಕೃತಿ ನಮಗ ಕೊಟ್ಟಂತ ಗಿಫ್ಟ್. ಥ್ಯಾಂಕ್ಸ್ ಹೇಳ್ಬೇಕು. ಫ್ರೆಶ್ನೆಸ್ ಹೊತ್ತು ಏನದಲ್ಲ, ಇದು ಥ್ಯಾಂಕ್ಸ್ ಹೇಳ್ಬೇಕು. ಅದಕ್ಕೆ ಇಲ್ಲೇನದ, ಈ ಭೋಗ ಬೆನ್ನ ಹತ್ತಿ ಹೋಗಿ ಬರೇ ಅದರದೇ ಬೆನ್ನ ಹತ್ತಿ ಹೋಗಿ ಭೋಗದೊಳಗ ಮುಣಿಗಿ ಹೆಂಗಾತನಪ್ಪ ಅಂತಂದ್ರೆ ಮೇಲೆ 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 ಮಾಡೋದ್ರಿಂದ ಅಲ್ಲಿ ಏನಾಯ್ತು, ಕಬ್ಬಿನ ಒಂದು ಗಣಿಕಿ ಅವ ಗಾಣದವ ಹೆಂಗ ಗಾಣದಾಗ ಹಾಕಿ 1 ಸಾರಿ ಹಾಕಿ ರಸ ತೆಗಿತಾನೆ, 2 ಸಾರಿ ಹಾಕಿ ರಸ ತೆಗಿತಾನೆ, 3 ಸಾರಿ ಹಾಕಿ ರಸ ತೆಗಿತಾನೆ, ತೆಗೆದು 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 ಕಡಿಗೆ ಅದು ಹೊಟ್ಟ ಆಗಿ ಅದು ಆದ್ಮೇಲೆ ಒಣಗಿಸ್ತಾನ. ಒಣಗಿಸಿ ಏನ್ ಮಾಡ್ತಾನ, ಬೆಂಕಿ ಹಚ್ತಾನ, ಅದಕ್ಕೆ ಸುಡುತ್ತಾನ. ಹಂಗ ಆತನ ಈ ಲೌಕಿಕ ಭೋಗದೊಳಗ ಬೆನ್ನ ಹಚ್ಚಿದವ ಏನಾತನ, ತನ್ನ ಕೊನೆಯ ಹನಿ ರಸ ಅಂತಂದ್ರೆ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಏನೇನದವ ಅವೇನು ಧನ ಕನಕ ಹೊಲ ಮನಿ ಆಸ್ತಿ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಏನೇನದವ ಇವ ಯೋಗ ಮಾರ್ಗ ಗೊತ್ತಿರ್ಲಾರ್ದವ ಬರೇ ಭೋಗಕ್ಕೆ ಎಳಸವ ಏನಾತನ, ಅದರಾಗೆ ಬಿದ್ದು ಒಳ್ಳಾಡಿ ತನ್ನ ಕೊನೆಯ ಹನಿಯನ್ನ ಸಹಿತ ಆ ಭೋಗಕ್ಕಾಗಿ ಕಳ್ಕೊಂಡು ಬಿಡ್ತಾನ. ಅವಾಗ ಏನಾತನ, ಆ ರಸ ಕಳ್ಕೊಂಡಂತ ಹೊಟ್ಟಾತನ. ಕಬ್ಬಿಂದು ಸಿಪ್ಪಿ ರಸ ಇರ್ಲಾರ ಸಿಪ್ಪಿ ಆದಂಗಾಗಿ ಕಡಿಗೆ ಒಲಿಗೆ ಹಚ್ಚಿ ಬೆಂಕಿ ಹಚ್ಚಂಗಾತನ. ಇವೆಲ್ಲ ಅದಾವ. ಇದಾದ್ಮೇಲೆ ಮುಂದೇನು ಹೇಳ್ತಾನ, ರಸಹೀನ ಆಗಿ ಒಲೆಯಲ್ಲಿ ಸುಡುವ ಕಟ್ಟಿಗೆಯಂತೆ ಆಗುತ್ತಾನೆ. ಮುಂದೆ ಇಷ್ಟು ಭೋಗ ನೀವು ಮಾಡಿ ಸಂಸಾರಕ್ಕ ನೀವು ಅಷ್ಟೊಂದು ದುಡಿದು ಮಕ್ಕಳ ಸಲುವಾಗಿ ನಿಮ್ಮ ಜೀವನಾಗ ರೊಕ್ಕ ಇಲ್ಲ ಅಂದ್ರೂ ಮಕ್ಕಳಿಗೇನು ಕಡಿಮೆ ಇರ್ಲಾರ್ದಂಗೆ ನೋಡ್ಕೋತೀರಿ. ನಿಮ್ಮ ಮೈ ಮೇಲೆ ಬಟ್ಟಿ ಇಲ್ಲ ಅಂತಂದ್ರೂ ಹೆಂಡ್ರ ಮಕ್ಕಳಿಗೆ ಕಡಿಮೆ ಇರ್ಲಾರ್ದಂಗ ಬೇಕಾದಷ್ಟು ಬಟ್ಟೆಗಳು ತಂದು 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 ಒಟ್ಟತೀರಿ. ಕೊಡ್ತೀರೇ ಇಲ್ಲ, ನಿಮಗಿಲ್ಲ ಅಂದ್ರೂ ಅವ್ರಿಗೆ ಕೊಟ್ಟಿರೇ ಇಲ್ಲ, ನಿಮಗಿಲ್ಲ ಅಂದ್ರೂ ಅವ್ರಿಗೆ ಚಪ್ಪಲಿ ಅವೆಲ್ಲ ನಿಮಗಿಲ್ಲ ಅಂದ್ರೂ ಕೊಡಿಸಿರೇ ಇಲ್ಲ. ನಿಮ್ಮ ಹರಕ ಚಪ್ಪಲಿ, ಹರಕ ಬೂಟು, ಹರಕ ಬಟ್ಟಿ, ಹರಕ ಬನೀನು, ಹರಕ ಅಂಡ್ರವೇರ್ ಹಾಕೊಂಡು ನೀವು ಜೀವನ ಮಾಡಿ ಅವರಿಗೆಲ್ಲ ಚಂದ ಇಟ್ಟಿರ ಇಲ್ಲಪ್ಪ, ಅವ್ರಿಗೇನು ಕಡಿಮೆ ಬೀಳಾರ್ದಂಗೆ ನೋಡ್ಕೊಂಡಿರ ಇಲ್ಲ. ಎಂತ ತ್ಯಾಗ ಮಾಡಿರಿ, ಇದ್ರ ಸಲುವಾಗಿ ನೀವು ಇಷ್ಟು ಮಾಡಿದ್ರು ಸಹಿತ ಏನಾತನ, ನಿಮ್ಮ ಜೀವನ ಬರೀ ನೀವು ಆಟೆ ಮಾಡಿಲ್ಲ, ನಿಮ್ಮ ಎಂಡ್ರನ್ನು ಮಾಡ್ಯಾರ, ಅವರು ತ್ಯಾಗ ಮಾಡ್ಯಾರ, ಅವ್ರದ್ದು ಬೇಕಾದಷ್ಟು ಆಸೆಗಳದವ, ಎಲ್ಲನೂ ಅದಾವ, ಅವರು ಸಹಿತ ತ್ಯಾಗ ಮಾಡ್ಯಾರ. ಇಲ್ಲಿ ಸಂಸಾರ ಪರಿಸ್ಥಿತಿ ನೋಡಿ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕಂದ್ರೆ ಆಗಂಗಿಲ್ಲ, ಅವರು ತ್ಯಾಗ ಮಾಡ್ಯಾರ. ಎಲ್ಲ ತ್ಯಾಗ ಮಾಡಿ ಏನೇನು ಮಾಡಿರಿ ಅಂದ್ರೆ ಹೆಂಡ್ರ ಸಲುವಾಗಿ ನೀವು ತ್ಯಾಗ ಮಾಡಿರಿ, ಹೆಂಡ್ರ ಆಸೆಗಳನ್ನು ಆ ಸಂಸಾರ ಸಲುವಾಗಿ ತ್ಯಾಗ ಮಾಡ್ರಿ. ಎಲ್ಲನೂ ತ್ಯಾಗ ಮಾಡಿ ಆ ಸಂಸಾರ ಬೆಳೆಸಿದ್ರೆ ಮುಂದೆ ಏನಾಗ್ತದಂದ್ರ ಎಲ್ಲ ಮಾಡಿ ಕೈಯಾಗ ಏನು ಇರ್ಲಾರ್ದಂಗ ಮೈಯಾಗ ಏನು ಇರ್ಲಾರ್ದಂಗ ಆಗ್ತದೆ. ಕೊನೆಗೆ 70-80 ವರ್ಷ ಆದ್ಮೇಲೆ ಯಾರ ಬಂದು ನಿಮ್ಗ ಹ್ಯಾಂಗದಿರಪ್ಪ ಆರಾಮದಿರಮ್ಮ ಅಂತ ಕೇಳಿದ್ರೆ ಮನ್ಯಾಗ ಒಂದು ಹೊಸ ಜನರೇಷನ್ ಬಂದ್ಬಿಟ್ಟಿರ್ತದೆ, ಎಲ್ಲ ಹೊಸ ಜನ ಇರ್ತಾರ. ನೀವು ಒಂದ್ ಕಡೆ ಎಲ್ಲೋ ಮೂಲ್ಯಾಗ ನ್ಯೂಸ್ ಪೇಪರ್ ಓದ್ಕೋತ ನೀವು ಕೂತಿರ್ತೀವಿ, ಆ ಮುದುಕಿ ಒಂದ್ ಕಡೆ ಎಲ್ಲ ಕೂತಿರ್ತಾಳ, ಎಲ್ಲ ಒಂದ್ ಕಡೆ ಕೂತಾಗ ಯಾರ ಬಂದು ಓ ಯಜಮಾನ್ರಿ ಆರಾಮದಿರಿ ಏನ್ರಿ ಅಂತ ಕೇಳಿದ್ರೆ ಏನಂತೀರಿ, ಏನದೀವ್ರಿ ಆರಾಮ ಹಿಂಗ ಅದೀವ್ ನೋಡ್ರಿ, ಏನ್ ಮಾಡ್ಬೇಕು, ಇದ್ದು ಸತ್ತಂಗಾಗಿವಿ, ಕೈಯಾಗ್ನು ಏನು ಇಲ್ಲ ಮೈಯಾಗ್ನು ಏನು ಇಲ್ಲ, ಎಲ್ಲ ಒಟ್ಟು ಇನ್ನೊಬ್ಬರು ಪಾಲಾಗಿ ಹೋಗ್ಬಿಟ್ಟದ ನಮ್ದು.
ಅವ್ರೇನು ಕಸ್ಕೊಂಡಾರ, ನೀವೇ ಕೊಟ್ಟಿರ, ನೀವೇ ಸುರಿದು ಖಾಲಿಯಾಗಿ ಕೊಟ್ಟಿರಿ. ಏನು ಇಲ್ಲದಂಗಾಗಿರ್ತೀರಿ. ಆ ಲೌಕಿಕ ಭೋಗದಿಂದ ಮೈಯಾಗ್ನೂ ಶಕ್ತಿ ಇಲ್ಲ, ಕೈಯಾಗ್ನೂ ಏನು ಮಾಡಕ್ ಇಲ್ಲಾರ್ದಂಗೆ ಹಾಕಿ ಕೂತಿರ್ತೀರಿ. ಹಂಗ ಖಾಲಿ ಹಾಕಿ ಕುಂತಿರ್ತೀರಿ. ಕುಂತ ಅಷ್ಟೆಲ್ಲ ಆದ ಹೊತ್ತನಾಗ ಇವನ್ ತಲೆಗೆ ಏನಿರ್ತದ, ಎಲ್ಲ ಹೆಂಡತಿ ಸಲುವಾಗಿ ಭಾರಿ ಮಾಡೀನಿ ಅಂತ. ಕಹತ ತಾಯಿ ತೂ ಕಾಕೋ ಕಾಂತ ಅಂತ. ಇದು ನೋಡ್ರಿ ಚೌಪಾಯಿ 78ರಾಗ ಕರಿ ಸ್ವರೂಪ ಧನ ಬಲಕೋ ಅಂತ. ರೊಕ್ಕ ರೂಪಾಯಿ ಸಂಸಾರ ಎಲ್ಲ ಬಹಳ ಚಂದ ಮಾಡಿ, ಎಲ್ಲ ಬಹಳ ಚಲೋ ಮಾಡಿ ಸಂಸಾರ. ನನ್ನ ಸಲುವಾಗಿ ನಾ ಏನು ಇಟ್ಕೊಂಡಿಲ್ಲ, ಎಲ್ಲ ಅವ್ರ ಸಲುವಾಗಿಯೇ ಅದ. ಅವ್ರಿಗೆ ಬಿಟ್ಟರೆ ಏನದ ಅಂತೇಳಿ ಆಟೆಲ್ಲ ಚಲೋ ಮಾಡಿದಾಗ ಸಹಿತ ಕಟ್ಕೊಂಡು ಹೆಂಡತಿ ಲಾಸ್ಟಿಗೆ ಕೇಳ್ತಾಳ, ಕಹತ ತಾಯಿ. ಆಕಿ ಆಟೆಲ್ಲ ನಿಮ್ಮನ್ನ ಹೀರಿ ಜೀವನ ಮಾಡಿದವಳು ನಿಮ್ಮಿಂದೇ ಬದುಕಿ, ನಿಮ್ಮಿಂದ ಏನು ಈಗ ನೋಡ್ರಿ, ನಮ್ಮ ತಂದೆ ಯಾವಾಗಲೂ ಏನಾರ ಅನ್ಕೋತೇ ಇರ್ತಿದ್ದ, ಏನಾರ ಬೈಕೋತಿರ್ತಿದ್ದ. ಆ ಸುಮ್ಮ ಇರ್ತಿದ್ರು, ಏನಾರ ಯಾವಾಗೋ ಒಂದ್ಸಾರಿ ನಮ್ಮ ಅವ್ವನ ಸಂಗಟ ಪ್ರೀತಿಲಿಂತ ಮಾತಾಡಿಸ್ತಿದ್ದ, ಯಾವಾಗೋ ಒಂದ್ಸಾರಿ ಮಾತಾಡಿಸ್ತಿದ್ದ. ಅವಾಗ ನಮ್ಗೆ ಗೊತ್ತಾಗ್ತಿತ್ತು, ನಮ್ಮ ಅಪ್ಪ ಯಾಕೋ ಖುಷಿದಾಗ ಅವನ ನಮ್ಮ ಅವ್ವ ಚಲೋ ಮಾತಾಡ್ಸ್ಲಕತ್ತಾನಂತ. ಅವಾಗ ನಮ್ಮ ಅವ್ವಗ ಏನವ ಬಾವ ಎಷ್ಟು ಚಲೋ ಮಾತಾಡ್ಸಕತ್ತಾರಲ್ಲ ಹಿಂಗೆ ಇವತ್ತ ಸುಮ್ಮ ಅಂತ ಇರ್ತಿದ್ದೆವು. ಅವಾಗ ನಮ್ಮವ್ವ ಏನ್ ಹಚ್ಚಿದಳು ಗೊತ್ತದ, ಆ ಸೋಗ್ಲಾಡಿಂದ ಏನ್ ಹಚ್ಚಿದಿ ಅಂತಿದ್ದಳು. ಹಿಂದೆ ಮುಂದೆ ನೋಡಿದ್ರ ಭಯಂಕರ ಅಂಜಿದಂಗೆ ನಾಟಕ ಮಾಡಕ್ಕೆ, ಹಿಂದೆ ನೋಡಿದ್ರೆ ಅವನಿಗೆ ಸೋಗ್ಲಾಡಿ ಅಂತಿದ್ದಳು. ಈಕಿ ಏನಪ್ಪ ಮನಸ್ಸಿನಾಗ ಅವ ಪಾಪ ಚಲೋ ಮಾತಾಡಿದ್ರೆ ಮರ್ಯಾದಿಲ್ಲಲ್ಲ ಅವನ ಬಗ್ಗೆ. ಯಾರಿಗ್ಯಾರು ಮರ್ಯಾದಿಲ್ರಿ ಸಂಸಾರದಾಗ, ಸುಮ್ಮನೆ ಹಿಂಗೆ ಮುಂದೆ ಭಾರಿ ದೊಡ್ಡ ನಾಟಕ. ಅವ್ರದ್ದು ಅವರೇ ಸಾಧಿಸ್ತಿರ್ತಾರೆ, ಇವ್ರದ್ದು ಇವರೇ ಸಾಧಿಸ್. ಆ ಸೋಗ್ಲಾಡಿಂದ ಏನ್ ಹಚ್ಚಿದಿ ಅಂತಿದ್ರು. ಹಂಗ ಇವು ಏನದವ, ಸುಮ್ ಬದುಕೋದಕ್ಕೆ ಸಂಸಾರ ಸಮಯ ಬದುಕುವೇನಯ್ಯ. ಬಸವಣ್ಣವ್ರು ಹೇಳ್ತಾರೆ, ಆಯುಷ್ಯ ಕಳೆದ್ರ ಸಲುವಾಗಿ ಎಲ್ಲರೂ ಬದುಕ್ತಾರೆ. ಯಾರಿಗ್ಯಾರು ಪ್ರೀತಿನೂ ಲೆಕ್ಕದಾಗಿಲ್ಲ, ದ್ವೇಷನೂ ಲೆಕ್ಕದಾಗಿಲ್ಲ. ಹಿಂಗಾಗಿ ಏನಾಗ್ಬಿಡ್ತದ, ಕಳತ ತಾಯಿ ಏನಂತ ಗಂಡಗ ತೂಕ ಹಾಕೋಕಂತ, ನೀನ್ ಯಾತರ ಗಂಡ, ನೀನ್ ಯಾತರ ಸೂರ ಅಂತ ಕಾಕೋ ಎಲ್ಲ ನೀವೆಲ್ಲ ಮಾಡಿ. ಈ ಸಾಲು ಭಾರಿ ಅಂಡರ್ಲೈನ್ ಮಾಡ್ಕೋಬೇಕದು. 78ನೇ ಸಾಲ. ಕಹತ ತಾಯಿ, ನೀವೆಲ್ಲ ರೊಕ್ಕ ರೂಪಾಯಿ ಧನ ಬಲ ಎಲ್ಲಾನು ಆಕಿಗೆ ಕೊಟ್ಟು ಆಕಿಗೆ ಚಂದ ಮಾಡಿ, ಆಕಿಗೆ ನೀವೇ ಕರ್ಕೊಂಡು ಬಂದು ಆಕಿನ ನೀವೇ ಚಂದ ಮಾಡಿ ನಿಮ್ಮದೇ ತಿಂದು ನಿಮಗೇನಂತಾಳ, ತೂಕ ಕಾಂತ. ಕಾಂತ ಅಂದ್ರೆ ಕಾಂತ ಗಂಡ, ನೀನ್ ಯಾತರ ಗಂಡ, ನೀನೆಂತ ಸೂರ ಅಂತಾಳ. ಮತ್ತ ಯಾರ ಗಂಡನ ಫ್ರೆಂಡ್ಗಳು ಅದು ಬಂದ್ರು, ಆ ಟೈಮ್ನೊಳಗ ಏನಪ್ಪ ಇಬ್ಬರು ಚಲೋ ಮಾಡ್ಕೊಂಡು ಹೊಂಟಿರಿ, ಎಲ್ಲ ನೋಡಿದ್ರೆ ಖುಷಿ ಅನ್ನಿಸ್ತದ, ಒಳ್ಳೆ ಸ್ಟೇಜಿಗೆ ತಂದಿರಿ ಸಂಸಾರ, ಹಂಗ ಹಿಂಗ ಅಂತೇಳಿ, ಯಪ್ಪ ನಿನ್ಲಿಂತ ಎಲ್ಲ ಸಂಸಾರ ಚಲೋ ಆಯ್ತು ಅಂತೇಳಿ ಗಂಡಗೆ ಹೊಗಳಲಕತ್ರ ಹೆಂಡತಿಗೆ ಭಯಂಕರ ಸಿಟ್ಟಂತ. ಆಕಿ ನನ್ಲಿಂದ ಆಗ್ಯದಂತಿರ್ತಾಳಂತ. ಈ ಗಂಡಿಗೆ ಯಾರು ಹೊಗಳಿದ್ರೆ ಆಕಿ ಒಳಗಿಂದೊಳಗೆ ಭಯಂಕರ ಸಿಟ್ಟೆ ಬರ್ತಿರ್ತದಂತ. ಅವಾಗ ಆಕಿ ಏನ್ ಚಾಲು ಮಾಡ್ತಾಳಂತ, ನಮ್ಮ ಅಪ್ಪ ಇವನಿಗೆ ಕೊಡ್ಲಕ್ಕೆ ತಯಾರಿದ್ದಿದ್ದಿಲ್ಲ, ಅಂತದ್ರಾಗ ನಾನೇ ಇರ್ಲತ್ತೆ ದೊಡ್ಡ ಮನ್ಸು ಮಾಡ್ಕೊಂಡಿನಿ ನಾನು. ಇವನಿಗೆ ಹೆಣ್ಣೆ ಕೊಟ್ಟಿದ್ದಿಲ್ಲ ಊರಾಗ ಯಾರು, ನನಗ ಮಾಡ್ಕೋಬೇಕು ಅಂತ ಒಂದು ವಿಚಾರ ಹೇಳಿದಾಗ ನಾ ದೊಡ್ಡ ಮನ್ಸು ಮಾಡ್ಕೊಂಡು ನಮ್ಮ ಅಪ್ಪ ಕೇಳಿದ್ ಕೊಡಬೇಡ ಅಂದಿದ್ದು ಇವನಿಗೆ. ನೋಡ್ರಿ, ಎಲ್ಲ ಅವಂದೇ ತಿಂದು ಬದುಕಿ ಹಿಂತಿಂತವ್ ಸೊಕ್ಕಿನ ಮಾತಾಡ್ತಿರ್ತಾರ. ದೊಡ್ಡ ಸಮಸ್ಯೆ ಅದಲ್ಲ. ಅದಕ್ಕೆ ಏನಾಗ್ತದ, ಇಂಥ ಒಂದು ಕಡಿಗೆ ಥ್ಯಾಂಕ್ಲೆಸ್ ಧನ್ಯತಾ ಭಾವ ಇರ್ಲಾರ್ದಂಗ ಯದ್ವ ತದ್ವ ಮಾತನಾಡುವಂತ ಹೆಂಡ್ರ ಮಕ್ಕಳು ಅದಾರಂದರೂ ಸಹಿತ ಏನ್ ಮಾಡ್ತಾನೆ ಈ ಮನುಷ್ಯ, ಏನ್ ಮಾಡ್ತಾನ, ಅಂತವ್ರದ್ರಾಗೆ ಬಿದ್ದು ಒದ್ದಾಡ್ಲಕ್ಕೆ ಹೋಗ್ತಾನ. ಸಿಹಿ ಪುನಿ ಮಿಲನ ಚಹ ಜೂಹನ, ಅವ್ರ ಜೊತೆಗೇ ಇರ್ಬೇಕಂತ ನೀವ. ಅದು ಅಪಮಾನನ ಸನ್ಮಾನನ. ನೀನ್ ಯಾತರ ಗಂಡ, ನೀನ್ ಯಾತರ ಶೂರ ಅನ್ನಂತ ಹೆಣ್ತಿಲಿಂತ ಹಿಂಗ್ ಅನ್ನಿಸ್ಕೊಳ್ಳೋದಿಲ್ಲ. ಅಪಮಾನನ ಸನ್ಮಾನನ.
ಆಟೆಲ್ಲ ಅಪಮಾನ ಮಾಡ್ಕೊಂಡ್ರೂ ಸಹಿತ ಅಕ್ಕಿನ್ನೇ ಹಿಡ್ಕೊಂಡಿರ್ಬೇಕಂತಾನ. ಹೆಂಗದ ಅಕ್ಕಿ ಬಲ್ಲೆ ಬಿದ್ದು ಸಾಯ್ಬೇಕಂತಾನ. ಅದು ಮಕ್ಕಳನ್ನು ಹಂಗೆ ಕೇಳ್ತಾವ, ಅಕ್ಕಿನೂ ಹಂಗೆ ಕೇಳ್ತಾವ. ನೀನೇನ್ ಮಾಡಿದಿ, ನೀನೇನ್ ಮಾಡಿದಿ, ನೀನೇನ್ ಮಾಡಿದಿ, ನೀನೇನ್ ಮಾಡಿದಿ. ಹಿಂಗಂದ ಹೊತ್ನಾಗ ಆದ್ರೂ ಏನ್ ಮಾಡ್ತಾನ, ಅಕ್ಕಿನ ಬಲ್ಲೇ ಇರ್ಬೇಕಂತಾನ. ಅದೇ ಮಕ್ಕಳು ಬೆನ್ನತ್ತಿ ಓದ್ತಿರ್ತಾನ. ಇವ ಬೆನ್ನತ್ತಿ ಹೋಗಿರ್ತಾನ. ಯಾಕಂದ್ರೆ ನಾ ಮಾಡೀನಿ ಅದ ತಲೆಯಾಗಿ ಇಟ್ಕೊಂಡು ಇವ ಬೆನ್ನತ್ತಿ ಓದ್ತಿರ್ತಾನ. ಇವ ಹೋಗೋ ಟೈಮ್ನೊಳಗ ಏನಾಗ್ತದ, ಅವ್ರಿಗೆ ಬ್ಯಾಸರ ಬಂದು ಏನ್ ಮಾಡ್ಬಿಡ್ತಾರ, ಇವನಿಗೆ ಕಿರಿಕಿರಿನೇ ಬೇಡ ಅಂತೇಳಿ ಇವನಿಗೆ ಒಯ್ದು ಎಲ್ಲಿ ಹಾಕ್ತಾರಂದ್ರ ಎಲ್ಲಾರ ಒಂದು ಅನಾಥಾಶ್ರಮದಾಗ ದಬ್ಬಿ ಬಿಡ್ತಾರೆ. ಒಂದಿಟ್ಟು ರೊಕ್ಕ ಕೊಟ್ರೆ ಬಂದಿತ್ತು, ಇವನಿಗೆ ಇಲ್ಲಿ ಇಟ್ಕೊಳ್ಳೋದು ಬೇಡ ಅಂತೇಳಿ ಎಲ್ಲಾರ ಅನಾಥಾಶ್ರಮದಾಗ ದಬ್ಬಿದ ಕೂಡ್ಲೇನೆ ಇವ ಅನಾಥದನಂತ ಹೇಳಿ ಏನ್ ಮಾಡ್ತಾರ, ಅಲ್ಲಿ ಸರ್ಕಾರದ ಕೆಲವೊಂದು ಫೆಸಿಲಿಟೀಸ್ ಬರ್ತಾವ. ಆ ದುಡ್ಡು ಬರಂಗ ಮಾಡೋಣ ಇವನಿಗೆ ಅಂತೇಳಿ ಕೆಲವೊಂದು NGOಗಳು ಏನ್ ಮಾಡ್ತಾರ, ಯಾರ್ಯಾರ ಅನಾಥರು ಬಂದ್ರ ಅವ್ರ ಹೆಸರು ಕೊಡ್ರಿ, ನಾವು ಅವರಿಗೆ ಅಂತ್ಯೋದಯ ಕಾರ್ಡು, BPL ಕಾರ್ಡು ಬರಂಗ ಮಾಡಿ ಅವ್ರಿಗೆ ಒಂದಿಟ್ಟು ಏನಾರ ದುಡ್ಡು ಸರ್ಕಾರದ್ದು ಏನು ಪೆನ್ಷನ್ ಬರಂಗ ಅದು ಮಾಡಂಗ ಏನೋ ಮಾಡಮು ಅಂಥೇಳಿ ಏನ್ ಮಾಡ್ತಾರ, ಫೆಸಿಲಿಟೀಸ್ ಕೊಡ್ತಾರ. ಫೆಸಿಲಿಟೀಸ್ ಕೊಟ್ಟ ಮೇಲೆ ಇವನು ಗುಣ ಹೆಂಗಿರ್ತದ, ಈ ಮುದುಕರ ಗುಣ ಅಂತಂದ್ರೆ ಅದು ಬಂದದ್ದು ರೊಕ್ಕ. ಈಗ ಅವ್ರಿಗೆ ಕಾಪಾಡ್ಲಿಕ್ಕತ್ತಾರ ಯಾರು, ವೃದ್ಧಾಶ್ರಮದವ್ರು ಕಾಪಾಡ್ಲಕತ್ತಾರ. ಇವನಿಗೆ ಬಂದ ರೊಕ್ಕ ಯಾರ ಕೈಯ ಕೊಡ್ಬೇಕು, ವೃದ್ಧಾಶ್ರಮಕ್ಕೆ ಕೊಡ್ಬೇಕು. ವೃದ್ಧಾಶ್ರಮಕ್ಕೆ ಕೊಡೋದು ಬಿಟ್ಟು ಅವ್ರು ಏನ್ ಮಾಡ್ತಾರ, ನನ್ನ ಮಕ್ಕಳಿಗೆ ನೋಡಂಗಾಗ್ಯದ ಕರೆಸ್ರಿ ಅಂತೇಳಿ ಗಂಟು ಬೀಳ್ತಾರ. ನನ್ನ ಹೆಂಡತಿಗೆ ನೋಡ್ಬೇಕು, ನನ್ನ ಮಕ್ಕಳಿಗೆ ನೋಡ್ಬೇಕು, ನನ್ನ ಗಂಡಿಗೆ ನೋಡ್ಬೇಕು ಅಂತೇಳಿ ಕರೆಸ್ರಿ ಅಂತೇಳಿ ಕರೆಸ್ಕೊತಾರ. ಕರೆಸ್ಕೊಂಡ್ರ ಅವರು ಅವ ಏನು ಆಶ್ರಮದಾಗ ಮಕ್ಕೊಂಡು ಮನ್ಸು ಅದಲ್ಲ, ಮನ್ಸದ ಸಮೀಪ ಸಹಿತ ಹೋಗಂಗಿಲ್ಲ ಅಂತ, ಒಳಗೆ ಸಹಿತ ಬರಂಗಿಲ್ಲ ಅಂತ. ಜಾಯನ ಪತಿ ಸೈಜ್ ಹೂಕೆ ದೋರೈ, ಅವನು ಮನ್ಸದ ಸನಿಕ್ ಸಹಿತ ಹೋಗಂಗಿಲ್ಲ ಅಂತವ್ರು. ಹೊರಗೆ ಕರ್ಕೊಂಬರ್ರಿ ಅವನಿಗೆ ಅಂತಾರಂತ. ಇಲ್ಲೇ ಒಳಗೆ ಬರಲ್ಲ ನಾವು. ಅಲ್ಲೇ ಗಾರ್ಡನ್ದಾಗ ಎಲ್ಲ ಒಂದ್ ಕಡೆ ಗಿಡದ ತೆಳ ಕಟ್ಟಿ ಮೇಲೆ ಕುಂತು ಅವನಿಗೆ ಹೊರಗೆ ಕರ್ಕೊಂಬರ್ರಿ, ಕರ್ದನಂತಲ್ಲ ವಾಚ್ಮನ್ಗೆ ಹೇಳಿ ಮತ್ತೆ ಅವನಿಗೆ ಒಂದು ಕುರ್ಚಿ ಮೇಲೋ ಎದರ ಮೇಲೋ ಕುಂದಿಸ್ಕೊಂಡು ತರ್ತಾರ. ಅವನ ಮನ್ಸದ ಸನಿಕ್ ಹೋಗಲ್ಲ, ಅವನ ಬಲ್ಲಿ ಹೋಗಂಗಿಲ್ಲ. ಅವನದೇ ತಿಂದು ಬೆಳೆದ ಅವನಿಗೆ ಆಶ್ರಮದಾಗ ಹಾಕಿ ಅವನಿಗೆ ಸಮೀಪ ಸಹಿತ ಬರಂಗಿಲ್ಲ. ಇಂಥವ್ರ ಸಲುವಾಗಿ ದುಡಿದು ಸಾಯ್ತೀರಿ ನೀವು. ಒಳ್ಳೆ ಮಕ್ಕಳು ಎಲ್ಲರೂ ಹಂಗೆ ಇರ್ತಾರಂತಲ್ಲ, ಒಳ್ಳೆ ಜನ ಒಳ್ಳೆ ಮಕ್ಕಳು ಅದರ ಅದು ಕೆಟ್ಟ ಅಂತೇಳಿ ಎಷ್ಟು ರೀತಿ ಕೆಟ್ಟ ಇರ್ತದನ್ನ ಇಲ್ಲಿ ದೃಶ್ಯ ಮಾಡಿ ತೋರಿಸ್ಲಕತ್ತಾರ. ಬಟ್ ಎಲ್ಲರ ಮನೆಯಾಗ ಎಲ್ಲರೂ ಹಂಗೆ ಇರಂಗಿಲ್ಲ. ಒಳ್ಳೆ ಮಕ್ಕಳು, ಒಳ್ಳೆ ಸ್ವಸ್ಥರು, ಒಳ್ಳೆ ಹಳೆಯದರು ಎಲ್ಲನೂ ಇರ್ತಾರೆ. ಒಳ್ಳೆ ಮೊಮ್ಮಕ್ಕಳು ಅವರು ಇರ್ತಾರೆ. ಆದ್ರೆ ಸಾಮಾನ್ಯವಾಗಿ ಈಗ ಸದ್ಯ ನಡೆದದ್ದೇನಂದ್ರ ಈ ರೀತಿ ನಡೆದದ. ಬೇಕಾದಷ್ಟು ಮನೆಯೊಳಗ ಭೋಗ ಭಾಗ್ಯಗಳು ತುಂಬಿಸಿ ಬಿಟ್ಟಾನ ಹೆಂಡ್ರ ಮಕ್ಕಳ ಸಲುವಾಗಿ. ಅವನಿಗೆ ಆ ಮನೆಯೊಳಗಿರಂತ ಯೋಗ ಇಲ್ಲ. ಅದಕ್ಕೆ ಅವ್ರಿಗೆ ಖುಷಿ ಮಾಡ್ಬೇಕಾದ್ರ ನಿನ್ನೆ ಒಬ್ಬ ಇದಾಕ್ಯಾನ, ಏನ್ ಮಾಡ್ಯಾನ, ಒಂದು ರೀಲ್ ಮಾಡಿ ಕಳ್ಸ್ಯಾನ. ಏನ್ ರೀಲ್ ಮಾಡ್ಯಾನಂದ್ರ, ಅವನ ಹೆಂಡತಿ ಎಷ್ಟು ಸೀರೆ ತಗೊಂಡಾಳ ಆಕಿಗೆ ಗೊತ್ತಿಲ್ಲ, ಅಷ್ಟು ಮನಿ ತುಂಬ ತುಂಬಿಸ್ಬಿಟ್ಟಾಳ ಸೀರೆ. ಇನ್ನ ಎಷ್ಟೋ ಸೀರೆ ಉಟ್ಕೊಂಡೇ ಇಲ್ಲ ಅಂತ, ಅಷ್ಟು ಸೀರೆ ತುಂಬಿಸ್ಕೊಂಡ್ಬಿಟ್ಟಾಳ ಮನ್ಯಾಗ. ಇವಾಗ ಗಂಡ ಹಾಕಿ ಖುಷಿ ಪಡಿಸ್ಬೇಕಂತ ಏನ್ ಮಾಡ್ತಾನಂತ, ಒಂದು ಬಜಾರ್ದೊಂದೊಂದು ನೀಟಂಗ್ ಕ್ಯಾರಿ ಬ್ಯಾಗ್ ತಗೊಂಡ್ಬಂದ್ಬಿಡ್ತಾನಂತ. ಆಕಿ ಅಲ್ಮರೆ ಸೀರೆ ಇರ್ತಾವಲ್ಲ ಹಳಿವು, ಮೊದಲು ಜಮಾ ಮಾಡಿಟ್ಟಾಳಲ್ಲ, ಹೊಸ 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 ಇನ್ನ ಯೂಸ್ ಮಾಡ್ಲಾರ್ದು ಅಂಥದ್ರಾಗಿ ಒಂದು ಸೀರೆ ತಗೊಂಡು ಆ ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಆಕಿಗೆ ಹೋಗಿ ಕೊಟ್ಬಿಡ್ತಿದ್ನ ಅಂತ. ನನಗಾನ ಸೀರೆ ತಂದ ಖುಷಿ ಪಡ್ತಿದ್ವ. ಅಕ್ಕಿ ಮನೆ ಸೀರೆ ಅಕ್ಕಿಗೆ ಕೊಟ್ರೆ ಆಕಿ ಖುಷಿ ಪಡಂಗ ಇವೆಲ್ಲ ಕೆಲವೊಂದು ಟೆಕ್ನಿಕ್ಗಳು ಮಾಡಬೇಕಾಗ್ತು. ಭಾರಿ ಮಾಡ್ಯಾರ. ನಿನ್ನೆ ರೀಲ್ ಕಳ್ಸಾರ, ಬಹಳ ನಕ್ಕಿಂದ ನಾನು ಅದ್ರ ಸಲುವಾಗಿ. ಅಕ್ಕಿ ಖುಷಿ ಪಡಿಸ್ಲಕ್ಕ ಅಕ್ಕಿ ಬಲ್ಲಿ ಸೀರೆ ಅಕ್ಕಿಗೆ ಕೊಟ್ರೆ ಅಕ್ಕಿ ಗೊತ್ತಾಗಂಗಿಲ್ಲ, ಅಷ್ಟು ತುಂಬ್ಕೊಂಡಾಕಿ ಸೀರೆಗಳು. ಇದು ನಂದೇ ಸೀರೆ ಅಂತ ಗೊತ್ತೇ ಇಲ್ಲ ಅಕ್ಕಿಗೆ, ಅಂತ ಪರಿ ತುಂಬ್ಕೊಂಡಾಳ ಅಂತ. ಭಾರಿ ರೀಲ್ ಮಾಡ್ಯಾರ ಅವ್ರು.
ಹಂಗ ಸ್ವಲ್ಪ ಟೆಕ್ನಿಕಲ್ ಆಗಿ ಇರ್ಬೇಕಾಗ್ತದ. ಅಂತದ್ರೊಳಗೂ ನಾವು ಖುಷಿ ಪಡ್ಬೇಕಾದ್ರ ಅಂತ ಒಂದು ಕಷ್ಟದಾಗಿದ್ದಾಗ ಅವರಿಗೆ ಕಣ್ಣು ಸಹಿತ ಎತ್ತಿ ನೋಡಂಗಿಲ್ಲ. ನಾಕ ಚಡಾಯೆ ಅವನ ಸಂಗಟ್ ಮಾತನಾಡ್ಬೇಕಾದ್ರ ಮೂಗು ಸಟಿಸಿ ಸಿಟ್ಟಿಗೆ ಬಂದು ಮಾತಾಡಿಸ್ತಿರ್ತಾರ, ಕಣ್ಣು ತಿರುಗಿಸ್ತಿರ್ತಾರ. ಅವನ್ ಸಮೀಪ ಸಹಿತ ಹೋಗಂಗಿಲ್ಲ. ಮುದುಕನ್ ಬಲ್ಲಿ ನಾಲ್ಕು ಚಡಾಯೆ ಅಂಕಿಯೂ ಮೋರೈ ಕಣ್ಣು ಸಹಿತ ತಿರುಗ್ತಿರ್ತಾರ. ಕಣ್ಣು ಬಿರ್ ತಿರುಗಿಸ್ಕೋತ ಜಾಯನ ಪತಿ ಸೈಜು ಅಂತಂದ್ರ ಏನು ಮಂಚ, ಅವನ ಮನ್ಸ ಸೈಜು ಹೋಗಿ ದೋರೈ ಸೈಜು ಅದ್ರ ಸಮೀಪ ಸಹಿತ ಹೋಗಂಗಿಲ್ಲ. ಹೋದ್ರಿ ಇವೆಲ್ಲ ಏನ್ ತಿಳಿದಾರದಂತ ಏನಿಲ್ಲ, ಇವು ಲೌಕಿಕ ಅದಾವ. ಇದನ್ನ ಮತ್ತೆ ಚಂದ ಮಾಡಿ ಹೇಳ್ಬೇಕಂತಂದ್ರ ಅದು ಬರ್ತದ, ಹೇಳ್ತಿರ್ತೀವಿ. ಕರ ದರಮೆ ದರತವು ದೈಗಾರಿ, ಒಂದು ಕೈಲಿಂತ ಕರ. ನಿಮಗ ವಯಸ್ಸಾದ್ಮೇಲೆ ನಿಮ್ಮ ಹೆಂಡ್ರ ಮಕ್ಕಳು ನೀವು ತಿಹಿ ಪುನಿ ಮಿಲನ ಚಹಾಯ್ ಜೂ ಅನಾರಿ, ಏ ಹುಚ್ಚ ನೀನು ಯಾರ ಸಂಗಟ ಬಿದ್ದು ಸಾಯ್ಬೇಕು ಕೊನೆ ತನಕ ಅಂತ ಬಡದಾಡ್ತಿದಿ, ಅವರು ನಿನ್ನನ್ನ ತಮ್ಮ ಕೈಯಿಂದ ಮುಟ್ಟುವುದಕ್ಕೂ ಹೇಸಿಕೊಳ್ಳುತ್ತಾರೆ. ತಿಹಿ ಪುನಿ ಮಿಲನ ಚಹಾಯ್ ಜೂ ಅನಾರಿ ಕರ ಧರವೇ ಧರಪೆ ಧರತವು ದೈಗಾರಿ, ಅವ್ರು ನಿನ್ನನ್ನ ಅವ್ರ ಕೈಲಿಂತ ಮುಟ್ಟಲಕ್ ಸಹಿತ ನೀನು ಮುಟ್ಟಲಕ್ ಹೋಗ್ತಿದಿ, ಅವ್ರು ನಿನ್ನ ಮುಟ್ಟಿಸ್ಕೊಳಲ್ಲ. ಹಂಗ ಆಗ್ತಿದಿ. ಮತ್ತ ನೀನೇನಾರ ಅವ್ರು ಮುಟ್ಟಲಕ್ಕೆ ನೀನೇನಾರ ಅವ್ರಿಗೆ ಮುಟ್ಲಕ್ ವಾದಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮೂಗ್ ಸೆಡತ್ತಾರ. ಏನ್ ಬೇಕು ನಿನಗ ಕೇಳ್ತಾರ. ಒಳ್ಳೆ ಕಣ್ಣು ತಿರುಗಿಸ್ಕೊತ ನಿನಗ ಬೆದರಿಸ್ತಾರ. ನೀನ್ ಮಂಚದ ಸನೇಕನು ಬರಲ್ಲ, ನಿನ್ನ ಸನೇಕನು ಬರಂಗಿಲ್ಲ. ನಿಂದ ಎಲ್ಲ ಓಟು ಬಳಸ್ಕೊಂಡ್ಬಿಟ್ಟಿರ್ತಾರ. ಬಳಸ್ಕೊಂಡು ನಿನ್ನನ್ನು ಏನ್ ಮಾಡ್ಯಾರ, ಕಬ್ಬಿನ ಸಿಪ್ಪಿ ಮಾಡಿ ಒಗದಾರ. ಇನ್ನೇನು ನಿನಗೆ ಒಲಿಗೆ ಹಚ್ಚೋದು ಒಂದೇ ಹೋಗೋದ ಈ ಪರಿಸ್ಥಿತಿ. ಇವು ಜೇಡರ ಸ್ಪೈಡರ್ ಇರ್ತಾವ ನೋಡ್ರಿ, ಅವ್ರೊಳಗೆ ಇದೇ ಪದ್ಧತಿ ಅದ. ಜೇಡರ ಮನೆಗೆಲ್ಲ ಎಳಿ ಬಿಡ್ತಾವಲ್ಲ ಜೀಡಿಗಳ, ಏನಂತೀರ ಅವಕ್ಕ? ಸ್ಪೈಡರ್ ಜಾಡ ಅದಾವ. ಅದು ಏನ್ ಮಾಡ್ತದ, ಹೆಣ್ಣು ಜೇಡ ಗಂಡು ಜೇಡ ಏನು ಇಲ್ಲ. ಅದು ಗಂಡು ಜೇಡ ಸುಮ್ಮಿರ್ತದ. ಹೆಣ್ಣು ಜೇಡ ಏನ್ ಮಾಡ್ತದಪ್ಪ ಅಂತಂದ್ರೆ ಅದ್ರ ಮೈ ಒಳಗಿಂದ ಟೋಟಲ್ ರಸ ಹೀರ್ಕೊತದ್ರಿ. ಅದೇನು ಗಂಡು ಜೇಡ ಏನಿರ್ತದಂದ್ರೆ ಮೈಯಾಗಿಂದ ಎಲ್ಲ ಕಳ್ಕೊಂಡು ಸುಮ್ಮನೆ ಒಂದು ರೌದಿ ಗತ್ಲೆ ಇರ್ತದ ಅಷ್ಟೇ. ಅದನ್ನು ನೀವೇನಾರ ಮುಟ್ಲಕ್ ಹೋದ್ರಿ ಅಂತಂದ್ರೆ ಮೈಯಾಗ ರಸ ಇರ್ಲಾರ್ದು ಒಂದು ಹಿಂಗ್ ಓಡಾಡ್ತಿರ್ತದ ನೋಡ್ರಿ, ಅದೇ ಗಂಡು ಜೇಡ. ಅದು ಏನ್ ಮಾಡ್ತದ, ರಸ ಎಲ್ಲ ಹೀರ್ಕೊಂಡು ಅದು ಬಲಿ ಮಾಡ್ತದ. ಜೇಡರ ಬಲೆ ಮಾಡಿದ್ಮೇಲೆ ಅದ್ರಾಗ ತನ್ನ ತತ್ತಿ ಮರಿ ಎಲ್ಲ ಹಾಕೋತದ. ಹಾಕೊಂಡ್ಮೇಲೆ ಆ ಗಂಡ ಜೇಡವನ್ನ ಒಂದೊಂದೇ ಅವಯವ ಕಟ್ ಮಾಡಿ ತಂದು ಆ ಮರಿ ಒಳಗೆ ತಿನ್ನಿಸ್ತದ. ಗಂಡ ಜೇಡ ಇವನ್ನ ಹೆಣ್ಣು ಜೇಡ ತಿಂದು ಕಲಸ ಮಾಡಿಬಿಡ್ತದ. ಆದ್ರೂ ಆ ಜೇಡ ಎಲ್ಲಿ ಆ ಬಲಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಆ ಬಲೆಗೆ ಇದ್ದದು ತನ್ನ ಜೀವ ಕಳ್ಕೊತು. ಗಂಡು ಜೇಡದ ಭಾರಿ, ಅದ್ರ ಜೇಡದೇ ಒಂದು ಕತೆ ಭಾರಿ ಅದಾವ. ಸ್ಪೈಡರ್ ಅದ್ರದ್ದು ಒಂದು ದೊಡ್ಡ ಕತೆ. ಅದು ಈಗೇನು ಹೇಳೋದು ಬೇಡ. ಹೀಗಾಗಿ ಏನಂದ್ರೆ ಯಾವುದನ್ನ ನೀನು ಬೆನ್ನ ಹತ್ತಿ ಹೋಗ್ತಿದಿ, ಯಾವುದನ್ನ ನೀನು ಮುಟ್ಟಬೇಕಂತಿದಿ, ಅವ್ರು ಯಾರು ನಿನಗೆ ಮುಟ್ಟಿಸ್ಕೋಬೇಕನ್ನಂಗಿಲ್ಲ. ನಿನ್ ಸಮೀಪ ಸಹಿತ ಬರಂಗಿಲ್ಲ. ನೀನ್ ಯಾರ ಸಮೀಪಕ್ಕೆ ವಾದಿ ಅಂತಂದ್ರೆ ನಿನಗೆ ಬೆದರಿಸ್ತಾರ. ಎದಕ್ ಬಂದಿ ನೀನು ಅಂತೇಳಿ ಅಲ್ಲೇ ಇರು ಇಲ್ಲೇ ಇರು ಅಂತಿರ್ತಾರ. ಹಿಂಗೆಲ್ಲ ನಿನ್ ಸಮಸ್ಯೆ ಆಗ್ತದಂತೇಳಿ 79ನೇ ಚೌಪಾಯಿಗೆ ಬಂದೀವಿ. ಕೋಟಿ ವಜ್ರ ಸಂಘಾತ ಜೂಕರಿಯೇ, ಇಡೀ ವಿಶ್ವದಲ್ಲಿ ವಜ್ರವೇ ಅತ್ಯಂತ ಕಠಿಣವಾದ ವಸ್ತು ಆಗಿದೆ. ಅಂತ 1 ಕೋಟಿ ವಜ್ರಗಳು ಒಂದೆಡೆ ಸೇರಿಸಿದಾಗ ಎಷ್ಟು ಕಠಿಣವಾಗುತ್ತವೆಯೋ ಅದೇ ರೀತಿ ದಂಪತಿಗಳು ಹೆಂಗಾಗ್ತಾರ ಲಾಸ್ಟಿಗೆ ಅಂದ್ರ ಪರಸ್ಪರ ಕಠಿಣ ಆಗಿಬಿಡ್ತಾರ. ಗಂಡನ ವಿಷಯದಾಗ ಹೆಂಡತಿ ವಿಷಯದಾಗ ಗಂಡ ಏನತ್ತಾರ, ಲಾಸ್ಟಿಗೆ ವಜ್ರದಂಗ ಅವರ ಹೃದಯಗಳು ಕಲ್ಲು ಮಾಡ್ಕೊಂಡ್ಬಿಡ್ತಾರ. ಕಠಿಣ ಆಗಿಬಿಡ್ತಾರ. ಕಠಿಣ ಆಗಿ ಮುಂದೆ ಆ ಕೋಟಿ ವಜ್ರಗಳ ಕಠಿಣತೆ ಏನೂ ಅಲ್ಲ, ಅದು ಕಿಂಚಿತ್ ಎಂಬ ಸತ್ಯ ಸಂದೇಶವನ್ನ ಮೊದಲು ಏನಾಗಿರ್ತಾರ,
ಹಂಗೆಲ್ಲ ಮಾಡಿದ್ಮೇಲೆ ಏನಾಗ್ತದ? ಮನಸ್ಸು ಕಲ್ಲಾಗ್ತದ ಇಲ್ರಿ? ನೀವೆಲ್ಲ ಮಾಡಿ ನಿಮಗೆ ಯಾರು ಕೇಳಲಾರ್ದಂಗೆ ಆದ್ರಿ ಅಂತಂದ್ರೆ ವಜ್ರದಂಗೆ ಕಠಿಣ ಇಲ್ಲಾರ್ದೆ ಏನಾಗ್ತದ? ಏನಪ್ಪ, ಏನು ಅರ್ಥ ಅದ ಇಲ್ಲಿ ಮಾಡೋದ್ರಾಗ? ಅದಕ್ಕೆ ನಮ್ಮಲ್ಲಿ ಏನದ, ಸಂಕಟ ದೀಪ ಅಂತೇಳಿ ಒಂದು ಪ್ರೋಗ್ರಾಮ್ ಅದ. ಆ ಸಂಕಟ ದೀಪ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಎಲ್ಲ ನೀವೇ ಮಾಡಿದಾಗ ನಿಮ್ಮಿಂದ ಉಂಡು ತಿಂದು ಬೆಳೆದು ಸಂಸಾರ ನಿಮಗೆ ಯಾವಾಗ ಎದುರಾಗಿ ನಿಮಗೆ ಅಲಕ್ಷ್ಯ ಮಾಡಿ ಅಪಮಾನ ಹಿಂಸೆ ದುಃಖ ಕೊಡ್ಲಕತ್ತಿ ಬಿಡುತ್ತದ, ಆವಾಗ ನಿಮಗೆ ಸಂಕಟ ಏನಾಗ್ತದಲ್ಲ, ಆ ಸಂಕಟ ಉಂಟಾಗುವ ಪ್ರಸಂಗದಲ್ಲಿ ಸಹಿತ ನೀವು ಆನಂದವಾಗಿರುವಂತ, ಬೆಳಕು ಕೊಡುವಂತ, ಮನಸ್ಸಿಗೆ ತಂಪು ಕೊಡುವಂತ ಕಾರ್ಯಕ್ರಮ ನಮ್ಮ ಹತ್ರ ಇರ್ತದೆ, ಸಂಕಟ ದೀಪ ಅಂತ ಹೇಳಿ. ಅಂಥವೆಲ್ಲ ದೀಪ ಕಾರ್ಯಕ್ರಮಗಳನ್ನ ನಾವು ನಡೆಸಬೇಕು. ದೀಪ ಅಂದ್ರೆ ಬೆಳಕು, ಆನಂದ. ಸಂಕಟ ಪಡುವಾಗೂ ಆನಂದ ಇರುವಂಥದ್ದು ಸಂಕಟ ದೀಪ. ಎಲ್ಲ 75 ವರ್ಷದ ಮೇಲಿನವ್ರಿಗೆ ಕುಂದಿರಿಸಿ ನಾವು ಆ ಕಾರ್ಯಕ್ರಮ ಮಾಡ್ತಿರ್ತೀವಿ. ಅದಕ್ಕೆ ಏನೈತಪ್ಪ ಅಂದ್ರೆ, ಈ ರೀತಿ ಏನಾಗ್ತದ, ಆ ಕೋಟಿ ಕೋಟಿ ವಜ್ರಗಳು ಅವು ಏನಲ್ಲ, ಅವ್ರಕ್ಕಿಂತ ಹೆಚ್ಚು ಕಠಿಣ ಆಗಿಬಿಡ್ತದೆ ಈ ಮನಸ್ಸು ಅಂತೇಳಿ. ಇದು ಯಾರು ಹೇಳಕತ್ತಾರ? ಋಷಿ ಮುನಿ ಗಣ ಯರ ದೇತ ತಂಡೋರ. ನೀವು ಯಾರ ಸಲುವಾಗಿ ಸೋತು 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 ಅವ್ರು ಹೇಳಿದ್ದೆಲ್ಲ ಕೇಳಿ 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 ಎಲ್ಲ ಮಾಡಿ 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 ಏನೆಲ್ಲ ಕಳ್ಕೊಂಡು ನೀವು ಯಾವಾಗ ಅಲಕ್ಷ್ಯಕ್ಕೆ ಒಳಗಾಗ್ತೀರಿ, ಆವಾಗ ನಿಮ್ಮ ಹೃದಯಕ್ಕ ಒಂದು ದೊಡ್ಡ ಆಘಾತ ಆಗಿ ನೀವು ಕಲ್ಲಾದಂಗಾಗ್ತೀರಿ. ಎಷ್ಟು ಕಲ್ಲಾಗ್ತೀರಿ ಅಂದ್ರೆ, 1 ಕೋಟಿ ವಜ್ರಗಳು. ವಜ್ರನೇ ಇಡೀ ವಿಶ್ವದೊಳಗ ಕಠಿಣಾತಿ ಕಠಿಣ ವಸ್ತು. ಆ ಕಠಿಣ ವಸ್ತುವಿನಿಗಿಂತ ಕಠಿಣ 1 ಕೋಟಿ ವಜ್ರಗಳಿಗಿಂತ ಕಠಿಣ ನಿಮ್ಮ ಹೃದಯ ಕಲ್ಲಾಗಿ ಹೋಗ್ಬಿಡ್ತದ. ಅದಕ್ಕೆ ಕಡೆಗೆ ಈ ರೀತಿ ನೀವು ಕಲ್ಲಾಗಿ ಹೋಗುವಂತದ್ರ ಸಲುವಾಗಿ ಸಾಧನೆ ಮಾಡಿ ನಿಮ್ಮ ಆಯುಷ್ಯ ಹಾಳು ಮಾಡಿಕೊಂಡು ಕಲ್ಲಾಗ್ಲಕ್ಕೆ ಹೋಗಬೇಡ್ರಿ. ಹೂವ ಆಗ್ಲಿ, ಪುಷ್ಪ ಆಗ್ಲಿ, ಪರಮಾತ್ಮನ ಪಾದಕ್ಕ ಏರಿಸುವಂತ ಪುಷ್ಪ ಆಗ್ರಿ, ಗುರುವಿನ ಪಾದಕ್ಕ ಏರಿಸುವಂತ ಪುಷ್ಪ ಆಗ್ರಿ, ಕೋಮಲವಾಗ್ರಿ. ಪುಷ್ಪ ಎದಕ್ಕೆ ಕೊಡ್ತಾರೆ? ಹೂವನ್ನ ಎದಕ್ಕೆ ಏರಿಸ್ತಾರೆ? ಕೋಮಲತೆ, ಮೃದುವಾಗಿರ್ಲಪ್ಪ ನನ್ನ ಜೀವನ. ಹೃದಯದೊಳಗೆ ಒಂದು ಪ್ರಾಣ ಅಂತೇನದಲ್ಲ, ಆ ಪ್ರಾಣನೇ ಹಣ್ಣಿನ ರೂಪ. ಹಣ್ಣ ಹೂವ ಎದಕ್ಕೆ ಕೊಡ್ತಾರಂದ್ರ, ನಿಮ್ಮೊಳಗಿಂದು ಹೃದಯ ಒಂದು ಪರಿಶುದ್ಧ ಹೃದಯ. ಆ ಹೃದಯದ ಒಂದು ಭಾವ ಪರಮಾತ್ಮನಿಗೆ ಅಂಟಲಿ, ಪರಮಾತ್ಮನ ಕಡೆ ಹರಿಲಿ ಅಂತ ಹಣ್ಣು. ಮತ್ತು ಮೃದುವಾದ ಕೋಮಲವಾದ ಹೂವಿನಂಗ ಇರಲಿ ನಮ್ಮ ಮನಸ್ಸು, ಕಠಿಣ ಆಗದ ಬೇಡ. ಹೃದಯದೊಳಗಿನ ನಮ್ಮ ಅಟ್ಯಾಚ್ಮೆಂಟ್ಸ್ ಏನದವ, ಅವು ಪರಮಾತ್ಮನ ಕಡೆ ಹರಿದು ಏನಾಗಬೇಕು? ಮಧುರವಾಗಬೇಕು. ಈಗ ನೋಡ್ರಿ, ನಿಮ್ಮದು ಮನಸ್ಸ ನಮ್ಮ ಕಡೆ ಹರಿದಾಗ, ಈ ಸತ್ಸಂಗದೊಳಗ ನಿಶ್ಚಲ್ ದಾಸನ ಕಡೆ ಹರಿದಾಗ ನಿಮ್ಮ ಮನಸ್ಸು ಮಧುರ ಆಗ್ತದ, ಹೌದಾ? ಹಣ್ಣ ನಿಮ್ಮ ಹೃದಯದೊಳಗ ಮಧುರ ಭಾವ ಉಂಟಾಗ್ತದ ಇಲ್ಲ? ಅದೇ ಮತ್ತೆ ಈ ಸಂಸಾರದಾಗ ಹೋದಾಗ ಹೆಂಡ್ರ ಮಕ್ಕಳು ಗಾಂಡಿದರು ಏನಾರು ಉಚಿತ ಮಾತಾಡಿದ್ರು ಅಂತಂದ್ರೆ ಅಲ್ಲಿ ಮಧುರ ಬರ್ತದೆ ರಥ. ಹುಳಿ ಒಗರು ಕೈ ರಥ ಬರ್ತದ ಇಲ್ಲ ಅಲ್ಲಿ? ಅದಕ್ಕೆ ನಿಮ್ಮ ಹೃದಯ ಮಧುರವಾಗಿರಲಿ. ಗುರುಲಿಂಗ ಜಂಗಮರ ಕಡೆ ನಿಮ್ಮದು ಅಟ್ಯಾಚ್ಮೆಂಟ್ ಇಟ್ಕೋರಿ. ಸಂಸಾರ ಇರಲಿ, ಆದ್ರೆ ಅದರ ಜೊತೆಗೆ ಅಟ್ಯಾಚ್ಮೆಂಟ್ ಬೇಡ. ಅದರ ಜೊತೆಗೆ ಅಟ್ಯಾಚ್ ಆದ್ರೆ ಅಂತಂದ್ರೆ ಖಾರ, ಹುಳಿ, ಮತ್ತೇನೇನು ಬರ್ತದಲ್ಲ ಒಗರು, ಇಂಥ ವಿಷಕಾರಿಯಾದಂಥ ಒಂದು ರಸಗಳು ನಿಮ್ಮ ಹೃದಯದಾಗ ಬರ್ತವ. ಆ ರಸ ಹರಿಯೋದು ಬೇಡ. ಅದು ಏನ್ ಮಾಡಬೇಕು? ಗುರುಲಿಂಗ ಜಂಗಮರ ಕಡೆ ತಾತ್ವಿಕ ಜೀವನ ಮಾಡಿ ನಿಮ್ಮ ಹೃದಯದೊಳಗೆ ಮಧುರವಾದ ರಸಗಳು ಹರಿಯಲಿ ಅಂತೇಳಿ ದೇವರಿಗೆ ಹಣ್ಣು ಅರ್ಪಿಸೋದು, ಗುರುಗಳಿಗೆ ಹಣ್ಣು ಅರ್ಪಿಸೋದು. ಮತ್ತೆ ಹೂವು ಅರ್ಪಿಸೋದಂದ್ರೇನು? ಈಗ ಹೇಳಿದ್ರಲ್ಲ, ಒಬ್ಬರಿಗೊಬ್ಬರು ಮನೆ ಒಳಗೆ ಜಗಳ ಮಾಡಿ ಕಿರಿಕಿರಿ ಮಾಡಿಕೊಂಡು ಏನಾಗ್ತಾರ? ಕಠಿಣ ಆಗ್ತಾರ. ವಜ್ರದಂಗ ಮನಸ್ಸುಗಳು ಕಠಿಣ ಆಗ್ತಾವ.
ಸಣ್ಣ ಹುಡುಗರ ಮನಸ್ಸು ಕಠಿಣ ಅಥವಾ ಮುದುಕರ ಮನಸ್ಸು ಕಠಿಣ ಅಥವಾ ಮನೆಯಾಗಿಂದು ಗಂಡ ಹೆಂಡ್ರ ಮನಸ್ಸು ಕಠಿಣ ಅಥವಾ ಈ ಕಠಿಣ ಯಾಕಾತವ? ಆ ಲೌಕಿಕ ಭೋಗದ ಕಡೆ ಮನಸ್ಸು ಹರಿದಾಗ. ಈಗ ಅದೇ ಮನಸ್ಸು ಈ ಕಡೆ ನಿಶ್ಚಲದಾಸನ ಮಾರ್ಗದ ಕಡೆ ಹರಿತು ಅಂತಂದ್ರೆ ಆ ಕಠಿಣವಾಗಬೇಕಾದಂತ ಮನಸ್ಸೇನಾಯ್ತು ಕೋಮಲ ಹೂವ ಆದಂಗೆ ಆಗ್ತದ. ಮನಸ್ಸು ಹೂವಿನಂತಿರಲಿ, ಹೃದಯ ಮಧುರವಾಗಿರಲಿ. ಹೃದಯ ಮಧುರವಾಗಿಟ್ಕೋಬೇಕು, ಮನಸ್ಸು ಹೂವಿನಂತಿರಬೇಕು. ಈ ರೀತಿ ಆಗ್ಬೇಕು ಅಂತಂದ್ರೆ ಆಧ್ಯಾತ್ಮ ಮಾರ್ಗಕ್ಕೆ ಬರಬೇಕು. ಕೆಟ್ಟ ರಸಗಳು ಹೃದಯದೊಳಗೆ ಹರಿಬೇಕು, ಮತ್ತೆ ಮನಸ್ಸು ಕಠಿಣ ಆಗಬೇಕು, ಭಾರ ಆಗಬೇಕು, ದುಃಖಿ ಆಗಬೇಕು ಅಂತಂದ್ರೆ ಲೌಕಿಕ ಭೋಗದೊಳಗೆ ಹೋಗ್ಬೇಕು. ಅದು ಲಿಮಿಟ್ನಾಗಿದ್ರೆ ಅವು ಏನೂ ಆಗಂಗಿಲ್ಲ. ಎಲ್ಲ ಅತಿ ಆಯ್ತಂದ್ರೆ ಸಮಸ್ಯೆಗಳು ಆಗ್ತವ. ಅದಕ್ಕೆ ಏನದ ಈ ಎಚ್ಚರಿಕೆಯನ್ನ ಋಷಿ ಮುನಿ ಗಣ ದಂಡೋರ ಅಂತಂದ್ರೆ ಏನ್ ಮಾಡ್ಲಕತ್ತಾರ ಅಂದ್ರ ಸಾರಿ ಸಾರಿ ಹೇಳಕತ್ತಾರ. ಆ ಲೌಕಿಕ ಭೋಗದೊಳಗೆ ಆಗುವ ಅನಾನುಕೂಲಗಳು ಏನೇನದಪ್ಪ ಅಂತೇಳಿ ದಂಡೋರ ಅಂದ್ರ ಒಂಥರ ಡಂಗುರ ಸಾರಿ ಹೇಳಕತ್ತಾರ. ಇಲ್ಲಿ ಹೇಳಕತ್ತಿದ್ದೇನದ ಇದು ಡಂಗುರ ಸಾರ್ಲಕತ್ತಾರ ಋಷಿ ಮುನಿಗಳು. ಹಿಂಗಾಗಿ ಇವತ್ತು 80ನೇದು ಮುಗಿತು. ಕೋಟಿ ವಜ್ರ ಸಂಗಾತ ಜೂ ಕರಿಯೇ ಸಬ್ಕೋ ಸಾರ ಖೆಂಚಿ ಕದರಿಯೇ. ಅವರೆಲ್ಲ ಕೋಟಿ ಕೋಟಿ ಋಷಿ ಮುನಿಗಳು ಏನ್ ಹೇಳಕತ್ತಾರ ಅದೆಲ್ಲದರ ಸಾರ ಏನದಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಹೃದಯ ಮಧುರವಾಗಿ ಇಟ್ಕೋಬೇಕು, ಮನಸ್ಸು ಕೋಮಲವಾಗಿ ಪುಷ್ಪದಂತೆ ಇಟ್ಕೋಬೇಕು, ಹಣ್ಣಿನಂತೆ ಮಧುರವಾಗಿ ಇಟ್ಕೋಬೇಕು. ನೀವು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಬೇಕು. ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಆಧ್ಯಾತ್ಮಿಕ ಮಾರ್ಗದಾಗ ಬರ್ರಿ. ಮತ್ತೆ ನೀವು ಆ ಕಡೆ ವಾದ್ರಿ ಅಂತಂದ್ರ ನಿಮ್ಮ ಮನಸ್ಸು ಕಠಿಣ ಆಗ್ತದ. ಹೃದಯದೊಳಗೆ ಕೆಟ್ಟ ರಸಗಳು ಉತ್ಪನ್ನ ಆಗಿ ರಾಗ ದ್ವೇಷಗಳೆಲ್ಲ ಉಂಟಾಗಿ ಮನೆಯೊಳಗೆ ಕಿರಿಕಿರಿಗಳು ಚಾಲು ಆಗ್ತವೆ. ನಿಮ್ಮ ಲೆಕ್ಕದಾಗ ನೀವಿದ್ದು ಸಾಧನೆ ಒಳಗೆ ತೊಡಗ್ರಿ ಅಂತೇಳಿ ಏನ್ ಮಾಡ್ಲಿಕ್ಕತ್ತಾರ ಋಷಿಗಳು ಮುನಿಗಳು ತಪಸ್ವಿಗಳು ಡಂಗುರ ಸಾರಿ ಹೇಳಕತ್ತಾರ. ಡಂಗುರ ಸಾರಿ ಹೇಳಕತ್ತಾರ. ಎಲ್ಲ ಕೋಟಿ ಋಷಿಗಳದು ಎಲ್ಲ ಏನದಪ್ಪ ಅಂತಂದ್ರ ಅವರ ಒಂದು ಎಂಥದದು ಸಂದೇಶದ ಸಾರ, ಎಲ್ಲ ಋಷಿ ಮುನಿಗಳ ಸಂದೇಶದ ಸಾರ ಇದೇ ಆಗ್ಯದ ಅನ್ನಂತ ಮಾತು ಹೇಳಿ 80ನೇ ಚೌಪಾಯಿಗೆ ಮುಗಿತು. ಮತ್ತೆ 81ರಿಂದ 90 ತನಕ ಈ ಲೌಕಿಕ ಭೋಗದ ಒಂದು ಸಮಸ್ಯೆಗಳ ಒಂದು ವರ್ಣನ ಮಾಡ್ತಾ ಇದ್ದಾರೆ. ಅದರೊಳಗ ಎಲ್ಲಾ ಜನರ ಮಧ್ಯ ಕುಂತು ಹೇಳಂತ ವಿಷಯಗಳು ಸಹಿತ ನಾ ಸೂಕ್ಷ್ಮ ರೀತಿಯಲ್ಲಿ ಹೇಳಕತ್ತೀನಿ. ನೀವು ಏನ್ ಮಾಡ್ಬೇಕು, ಅದನ್ನ ನೀವು ವೈಯಕ್ತಿಕವಾಗಿ ಓದ್ಕೊಂಡು ಇದರದ ಆಳ ಇನ್ನೂ ಚೆನ್ನಾಗಿ ತಿಳ್ಕೋಬೇಕು. ಬರೀ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಆ ಲೌಕಿಕ ಭೋಗದ ಮೇಲಿನ ಆಸಕ್ತಿ ಒಂಚೂರಾದ್ರೂ ಕಡಿಮೆ ಆಯ್ತು ಅಂದ್ರೆ ಈ ಪಾಠ ಸಾರ್ಥಕ ಆಗ್ತದ ಅಂತ ಹೇಳುವ ಮೂಲಕ ಈ ಒಂದು ಚಿಂತನವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.